ಕರವೀರ ಮಾಹಿತಿ ಮಾಲಿಕೆ 2024ರ 48ನೇ ಸಂಚಿಕೆಯಲ್ಲಿ ಅನಿಯಂತ್ರಿತ ಠೇವಣಿ ಯೋಜನೆಗಳ ನಿಷೇಧ ಕಾಯ್ದೆ ಭಾಗ 3 ಇದರ ಪ್ರಸ್ತುತಿಯನ್ನ ಮಾಡ್ತಾ ಇದ್ದೇನೆ. ತಮಗೆಲ್ಲರಿಗೂ ಮತ್ತೊಮ್ಮೆ ಆಧಾರದ ಸ್ವಾಗತವನ್ನ ಕೋರ್ತಾ ನೇರವಾಗಿ ವಿಷಯ ಪ್ರಸ್ತುತಿಗೆ ಹೋಗ್ತೇನೆ. ಸ್ನೇಹಿತರೆ, ಕಳೆದ 2 ಅವಧಿಗಳಿಂದ ಈ ಬಡ್ಸ್ ಆಕ್ಟ್ ಇದು ತುಂಬಾ ಪ್ರಮುಖವಾದಂತಹ ಒಂದು ಕಾಯ್ದೆ. ನಮ್ಮ ಸಹಕಾರ ಸಂಸ್ಥೆಗಳಿಗೆ ನೇರವಾಗಿ ಇದು ಅನ್ವಯ ಆಗತ್ತೆ ಇಲ್ಲೋ ಅನ್ನೋದಕ್ಕಿಂತ ಇದರಲ್ಲಿರುವ ಅನೇಕ ವಿಷಯಗಳನ್ನು ತಿಳ್ಕೊಂಡ್ರೆ ನಾವು ಬಡ್ಸ್ ಆಕ್ಟ್ ಕೆಳಗಡೆ ಯಾವ ಕಾರಣಕ್ಕೋಸ್ಕರ ಬರ್ತೀವಿ ಅಥವಾ ಯಾವ ಕಾರಣಕ್ಕೋಸ್ಕರ ಬರೋದಿಲ್ಲ ಅನ್ನೋದನ್ನ ತಿಳ್ಕೊಳ್ಬಹುದು ಸ್ನೇಹಿತರೆ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾನು ಹಿಂದಿನ 2 ಸಂಚಿಕೆಗಳಲ್ಲಿ ತಮ್ಗೆಲ್ಲರಿಗೂ ಗೊತ್ತಿದೆ ಇಂಟ್ರೊಡಕ್ಷನ್ ಮತ್ತೆ ಎಸ್ಪೆಷಲಿ ಪೂಂಜಿ ಯೋಜನೆ ಅಂತೇಳಿ, ನಾವು ಪೂಂಜಿ ಯೋಜನೆ ಅಂತ ಆ ಕಡೆಗೆಲ್ಲ ಕೇಳ್ತಾ ಇರ್ತೀವಿ, ಎಲ್ಲ ಬೇರೆ ಕಡೆಗೆ ಪೂಂಜಿ ಸ್ಕೀಮ್ ಅಂತೇಳಿ. ಅದಂದ್ರೆ ಏನು, ನಕಲಿ ಅಥವಾ ಅನಧಿಕೃತ ಠೇವಣಿ ಯೋಜನೆ ಅಂದ್ರೆ ಏನು, ಠೇವಣಿ ನಿಯಂತ್ರಣ ಸಂಸ್ಥೆಗಳು ಯಾವ್ದ್ಯಾವ್ದು, ಹಾಗೆ ಈ ಠೇವಣಿ ನಿಯಂತ್ರಣ ಸಂಸ್ಥೆಗಳ ಇಂದ ಆಗದೇ ಇರುವಂತಹ ಕೆಲಸಗಳನ್ನ ಮಾಡ್ಲಿಕ್ಕೆ ಪ್ರಮುಖ ಕಾಯ್ದೆಗಳನ್ನ ಮತ್ತು ತಿದ್ದುಪಡಿಗಳನ್ನ ಮಾಡಿರುವಂತದ್ದು, ಕೆಲವೊಂದು ಕಾಯ್ದೆಗಳನ್ನು ಹೊಸದಾಗಿ ತಂದಿರುವಂತದ್ದನ್ನು ನಾವು ಹಿಂದಿನ ಮೊದಲನೇ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡ್ವಿ. ಅದರಲ್ಲಿ ಕಾಯ್ದೆಯ ಉದ್ದೇಶ, ಈ ಬಡ್ಸ್ ಆಕ್ಟಿನ ಉದ್ದೇಶ, ಕಾಯ್ದೆಯ ಸ್ವರೂಪ, ಅದರಲ್ಲಿರುವಂತಹ ಡೆಫಿನಿಷನ್ಸ್, ಏನೇನ್ ಪ್ರಾಸೆಸ್ ಆಗತ್ತೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಆಮೇಲೆ ಕಳೆದ ಸಂಚಿಕೆಯಲ್ಲಿ ಅಂದ್ರೆ 2ನೇ ಸಂಚಿಕೆಯಲ್ಲಿ ಠೇವಣಿ ಅಂದ್ರೇನು, ರೆಗ್ಯುಲೇಟೆಡ್ ಠೇವಣಿ, ರೆಗ್ಯುಲೇಟೆಡ್ ಡೆಪಾಸಿಟ್ ಅಂದ್ರೇನು, ಠೇವಣಿ ಸ್ವೀಕೃತಿಗಾರ ಅಂದ್ರೆ ಯಾರು, ಈ ಕುರಿತಾಗಿ ನಾವು ಮಾಹಿತಿಗಳನ್ನ ಪಡ್ಕೊಂಡ್ವಿ. ಹಾಗೆ ನಿಯಂತ್ರಿತ ಠೇವಣಿ ಮತ್ತು ಅನಿಯಂತ್ರಿತ ಠೇವಣಿ ಯೋಜನೆಗಳು ಅಂದ್ರೆ ಏನೇನು ಅನ್ನೋದ್ರ ಬಗ್ಗೆ ಯಾವ್ದಾವ್ದನ್ನ ಅಂತ ಒಂದಿಷ್ಟು ಉದಾಹರಣೆಗಳ ಸಹಿತ ನಾವು ತಿಳ್ಕೊಂಡ್ವಿ. ಆಮೇಲೆ ಅದಕ್ಕೆ ಸಕ್ಷಮ ಪ್ರಾಧಿಕಾರ ಅಂದ್ರೆ ಯಾರು, ಕಾಂಪಿಟೆಂಟ್ ಅಥಾರಿಟಿ ಅಂದ್ರೆ ಏನು, ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಮತ್ತೆ ಅತಿ ಮುಖ್ಯವಾಗಿ ಈ ಯೋಜನೆ ಕೆಳಗಡೆ ಇರುವಂತಹ ದಂಡನೆ ಮತ್ತು ಅಪರಾಧಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಅದು ನಾವು ಹಿಂದಿನ 2 ಸಂಚಿಕೆಯಲ್ಲಿ ತಿಳ್ಕೊಂಡಿರುವಂತಹ ವಿಷಯಗಳು. ಅದರ ಮುಂದುವರಿದ ಭಾಗವಾಗಿ ಇವತ್ತು ಹಿಂದಿನ ಅವಧಿಯಲ್ಲಿ ಪೂರ್ತಿ ಮಾಡಲಾಗದಂತಹ ಕೆಲವೊಂದು ವಿಷಯಗಳನ್ನ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ಅಂತ ಹೇಳಿದ್ದೆ ನಾನು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಪ್ರಮುಖವಾಗಿ ಸ್ಟೇಟ್ ಲೆವೆಲ್ ಕೋಆರ್ಡಿನೇಷನ್ ಕಮಿಟಿ ಅಂದ್ರೆ ಏನು, ಅದು ಹೇಗೆ ವರ್ಕ್ ಮಾಡತ್ತೆ, ಆಮೇಲೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂಡ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತೇಳಿ ಪ್ರತಿಯೊಂದು ಸ್ಟೇಟ್ ನಲ್ಲೂ ಇರ್ತದೆ, ಅದು ಯಾವ ರೀತಿ ವರ್ಕ್ ಮಾಡತ್ತೆ, ಅದರದ್ದು ರಚನೆ ಹೇಗೆ, ಕಾರ್ಯತಂತ್ರ ಹೇಗೆ, ಕಾರ್ಯನಿರೂಪಣೆ ಹೇಗಿರುತ್ತೆ ಅದ್ರ ಬಗ್ಗೆ ನೋಡ್ಕೊಳ್ಳೋಣ. ಮತ್ತೆ ಕೆಲವೊಂದು ಅನಿಯಂತ್ರಿತ ಠೇವಣಿ ಯೋಜನೆಗಳು ಸಹಕಾರಿಗಳ ಸಂಬಂಧದಲ್ಲಿ ಯಾವ ರೀತಿ ಅನಿಯಂತ್ರಿತ ಠೇವಣಿ ಯೋಜನೆಗಳಾಗತ್ತೆ ಅನ್ನೋದು ತಿಳ್ಕೊಳ್ಳೋಣ. ಮತ್ತು ಈ ಬಡ್ಸ್ ಆಕ್ಟ್ ಸಹಕಾರ ಸಂಸ್ಥೆಗಳ ಮೇಲೆ ಹೆಂಗ್ ಪರಿಣಾಮ ಬೀರುತ್ತೆ ಅನ್ನೋದು ನೋಡೋಣ. ಮತ್ತೆ ಠೇವಣಿ ಸ್ವೀಕೃತಿಗಾರನಾಗಿರುವಂತಹ ನಮ್ಮ ಸಹಕಾರ ಸಂಸ್ಥೆಗಳು ಯಾವುದನ್ನ ಮಾಡಬೇಕು, ಯಾವುದನ್ನ ಮಾಡಬಾರ್ದು, ವಿಧಿ ನಿಷೇಧಗಳು ಅಂತೀವಿ, ಡೂಸ್ ಅಂಡ್ ಡೋಂಟ್ಸ್, ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲನೇದಾಗಿ SLCC ಅಂದ್ರೆ ಸ್ಟೇಟ್ ಲೆವೆಲ್ ಕೋಆರ್ಡಿನೇಷನ್ ಕಮಿಟಿ ಏನದು, ಇದನ್ನ ಇತ್ತೀಚೆಗೆ ಕೇಂದ್ರ ಸರ್ಕಾರದ ಹಣಕಾಸು ಸೇವೆಗಳ ಇಲಾಖೆಯನ್ನು ಪುನಃ ರಚನೆ ಮಾಡಲಾಗಿದೆ. ಮೊದಲು ಮಾಡಿದ್ದು 2018ರಲ್ಲಿ ಮಾಡಿದ್ದನ್ನ ಮತ್ತೆ ಪುನಃ ರಚನೆ ಮಾಡಲಾಗಿದೆ. ನಮಗೆ ಹಿಂದಿನ ಅವಧಿಯಲ್ಲೂ ಕೂಡ ಹೇಳಿದ್ದೆ, ಕೇಂದ್ರ ಸರ್ಕಾರ ಯಾವುದೇ ಕಾಯ್ದೆಯನ್ನು ಜಾರಿಗೊಳಿಸಿದರೆ ಅದರನ್ನ ಫಾಲೋ ಮಾಡ್ಕೊಂಡು ಅದಕ್ಕೆ ತಕ್ಕನಾಗಿ ತನ್ನ ಪ್ರಕ್ರಿಯೆಗಳನ್ನು ಮಾಡೋದರಲ್ಲಿ ಮತ್ತು ಅದಕ್ಕೆ ಅನ್ವಯ ಆಗುವಂತಹ ರೂಲ್ಸ್ ಗಳನ್ನ, ನಿಯಮಗಳನ್ನ ರೂಪಿಸುವುದರಲ್ಲಿ ಮತ್ತೆ ಅದಕ್ಕೆ ಬೇಕಾಗುವಂತಹ ಪ್ರಕ್ರಿಯೆಗಳನ್ನ ಮಾಡೋದರಲ್ಲಿ ಕರ್ನಾಟಕ ಕೂಡ ಮುಂಚೂಣಿಯ ರಾಜ್ಯದಲ್ಲಿದೆ. ಹಾಗಾಗಿ ಕರ್ನಾಟಕದಲ್ಲಿ ಕೂಡ ಈ ಸ್ಟೇಟ್ ಲೆವೆಲ್ ಕೋಆರ್ಡಿನೇಷನ್ ಕಮಿಟಿ ಫಾರ್ಮೇಶನ್ ಆಗಿ ಅದನ್ನ ನಿರ್ವಹಿಸ್ತಾ ಇದೆ. ಏನು ಅನಧಿಕೃತ ಠೇವಣಿ ಸ್ವೀಕಾರ ಮತ್ತು ಹಣಕಾಸಿನ ವಂಚನೆಗಳಿಗೆ ಸಂಬಂಧಪಟ್ಟಂತೆ ಒಂದು SLCC ನಮ್ಮ ಕರ್ನಾಟಕದಲ್ಲಿ ಕೂಡ ಇದೆ. ಇದನ್ನ ಏನಂದ್ರೆ ಇದು ಬೇರೆ ಬೇರೆ ವಿವಿಧ ನಿಯಂತ್ರಣ ಪ್ರಾಧಿಕಾರಗಳಿದಾವೆ, ಬೇರೆ ಬೇರೆ ಅಧಿಕಾರಿಗಳ ವರ್ಗದ ಜೊತೆಗೆ ಸಮನ್ವಯ ಸಾಧಿಸಿ ಪೊಲೀಸ್ ಇಲಾಖೆ ಇರ್ಬೋದು, ಕೋರ್ಟ್ಗಳ ಕಚೇರಿಗಳಿರ್ಬೋದು, ಈ ರೀತಿ ಬೇರೆ ಬೇರೆ ಇಲಾಖೆಗಳ ಜೊತೆಗೆ ಮತ್ತು ಆ ಪ್ರಕ್ರಿಯೆ ನಡೆಸುವಂತಹ ಗೌರ್ಮೆಂಟಿನ ಅಂದ್ರೆ ಸರ್ಕಾರದ ಬೇರೆ ಬೇರೆ ಅಧಿಕಾರಿ ವರ್ಗದವರ ಜೊತೆಗೆ ಸಮನ್ವಯ ಸಾಧಿಸಿ ಅಥವಾ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಯಾರನ್ನ ಸಂಪರ್ಕಿಸಬೇಕು ಇದನ್ನೆಲ್ಲ ಮಾಡಿ ಅದನ್ನ ಇತ್ಯರ್ಥಗೊಳಿಸ್ಲಿಕ್ಕೆ, ಅಂದ್ರೆ ಅದು ಎಫೆಕ್ಟಿವ್ ಆಗಿ ಇತ್ಯರ್ಥ ಆಗ್ಬೇಕು ಅನ್ನೋ ರೀತಿಯಲ್ಲಿ ಸ್ಥಾಪನೆ ಮಾಡಿದಾವೆ. ಇದನ್ನ ಅದು ನಿರ್ವಹಿಸ್ತಾ ಇದೆ ಸ್ನೇಹಿತರೆ. ಹಾಗಾಗಿ ಇದು ನಮಗೆ ಏನಾಗ್ತಾ ಇದೆ ಅಂದ್ರೆ ಇದರಲ್ಲಿ ಈ ಕೆಳಕಂಡವರು ನಮ್ಮಲ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟಿನ ನಮ್ಮಲ್ಲಿಯ
ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾಗಿ ನಾನು ನಿಮಗೆ ಈ ಅಂಶವನ್ನು ಗಮನಕ್ಕೆ ತರ್ತಾ ಇದ್ದೀನಿ. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಅಧಿಕಾರಿಗಳನ್ನ ಮುಖ್ಯಸ್ಥರನ್ನಾಗಿ ಮಾಡಿದ್ದಾರೆ, ಬೇರೆ ಬೇರೆ ಡೆಲಿಗೇಷನ್ ಮಾಡಿದ್ದಾರೆ. ಆದ್ರೆ ನಮ್ಮಲ್ಲಿ ಈ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂಡ್ ಡೆವಲಪ್ಮೆಂಟ್ ಕೌನ್ಸಿಲ್ ಇದು ಸ್ಟೇಟ್ ಲೆವೆಲ್ ಆಫೀಸ್, ಇದು ಅಂದ್ರೆ ಕಮಿಟಿ. ಇದು ಪ್ರತಿಯೊಂದು ಸ್ಟೇಟಿಗೆ, ಒಂದು ರಾಜ್ಯಕ್ಕೆ ಒಂದು ಇರ್ತದೆ. ಅದು ನಮ್ಮಲ್ಲಿ ಆಗಿರುವಂತದ್ದು ಈ ರೀತಿಯಲ್ಲಿ. ಯಾರು ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಏನಿದ್ದಾರೆ, ಚೀಫ್ ಸೆಕ್ರೆಟರಿ, ಅವರು ಇದರ ಮುಖ್ಯಸ್ಥರಾಗಿರ್ತಾರೆ. ಹಾಗೆ RBI ಪ್ರಾದೇಶಿಕ ನಿರ್ದೇಶಕರು, ಏನು ನಮ್ಮ RBI ಬೆಂಗಳೂರಿನಲ್ಲಿ ಕೂಡ RBI ಇಲಾಖೆ ಇದೆ, ಇಲ್ಲಿಯ ಪ್ರಾದೇಶಿಕ ರೀಜನಲ್ ಡೈರೆಕ್ಟರ್ ಅಂತ ಇರ್ತಾರೆ. ಅವರು ಇದರ ಒಂದು ಸಂಚಾಲಕರಾಗಿ ಎಕ್ಸ್ ಅಫಿಷಿಯೋ ಮೆಂಬರ್ ಆಗಿರ್ತಾರೆ. ಹಾಗೆ ಇದರಲ್ಲಿ ಹೆಚ್ಚಿನವರೇನು ಕಂಪ್ಲೀಟ್ ಆಗಿ ಎಲ್ಲರೂ ಎಕ್ಸ್ ಅಫಿಷಿಯೋ, ಆಯಾ ಪೊಸಿಷನ್ ಅಲ್ಲಿ ಯಾರು ಇರ್ತಾರೋ ಅವ್ರು ಬರ್ತಾರೆ. ಗೃಹ ಮಂತ್ರಾಲಯದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ, ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರಿದ್ದಾರೆ. ಹೋಮ್ ಡಿಪಾರ್ಟ್ಮೆಂಟಿನ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳು ಇದರಲ್ಲಿ ಬರ್ತಾರೆ. ಹಾಗೆ ಹಣಕಾಸು ಮಂತ್ರಾಲಯ, ಏನ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದೆ, ಅದರ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಇದರ ಸದಸ್ಯರಾಗಿದ್ದಾರೆ. ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಇದರ ಸದಸ್ಯರಾಗಿರ್ತಾರೆ. ಹಾಗೆ ಕಾನೂನು ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಇದರ ಸದಸ್ಯರಾಗಿರ್ತಾರೆ. ಹಾಗೆ ನಮ್ಮ RCS ಕೂಡ ಬೈ ಡಿಫಾಲ್ಟ್, RCS ಅಂದ್ರೆ ಸಹಕಾರ ಸಂಘಗಳ ನೋಂದಣಾಧಿಕಾರಿಗಳು ಕೂಡ ಇದರ ಸದಸ್ಯರಾಗಿದ್ದಾರೆ. ಹಾಗೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು, ಏನು IGP ಅಂತೀವಿ ನಾವು, ಆ DIG ಅವರು ಕೂಡ ಇದರಲ್ಲಿ ಇರ್ತಾರೆ. ಹಾಗೆ ಸೆಬಿಯ ಅಧಿಕಾರಿಗಳು, NHB ಅಧಿಕಾರಿಗಳು, ಮತ್ತೆ ಕಂಪನೀಸ್ ಮ್ಯಾಟರ್ಸ್ ಗೆ ಸಂಬಂಧಪಟ್ಟಂತೆ ROC ಅಧಿಕಾರಿಗಳು, ಮತ್ತೆ ಅಕೌಂಟ್ಸ್ ಮತ್ತು ಆಡಿಟ್ ಗೆ ಸಂಬಂಧಪಟ್ಟಂತೆ ICAI ಪ್ರಾಂತೀಯ ಪ್ರಮುಖರು, ಅಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ, ಅದರ ಪ್ರಾಂತೀಯ ಪ್ರಮುಖರನ್ನು ಕೂಡ ಇದರಲ್ಲಿ ನಾವು ಸದಸ್ಯರನ್ನಾಗಿ ಹೊಂದಿರ್ತೇವೆ. ಇದು ಎಕ್ಸ್ ಅಫಿಷಿಯೋ ಪೋಸ್ಟ್, ಯಾರು ಆ ಪೊಸಿಷನ್ ಅಲ್ಲಿ ಇರ್ತಾರೋ ಅದು ಇದು ಬರ್ತದೆ. ಮತ್ತೆ ಇದು ಈ ಕೌನ್ಸಿಲ್ ಏನಿದೆ ಅಂದ್ರೆ ರೆಗ್ಯುಲರ್ ಆಗಿ 3 ತಿಂಗಳಿಗೊಮ್ಮೆ ಸಭೆ ಸೇರ್ಬೇಕು. ಆ ಕಾನ್ಸ್ಟಿಟ್ಯೂಷನ್ ಮಾಡಿದಾಗಲೇ 3 ತಿಂಗಳಿಗೊಮ್ಮೆ ಸಭೆ ಸೇರ್ಬೇಕು. ಅದರಲ್ಲಿ ಆ ಸಭೆಯಲ್ಲಿ ಏನೇನು ನಿರ್ಣಯಗಳಾಗತ್ತೆ ಅದನ್ನ ಸರ್ಕಾರದ ಗಮನಕ್ಕೆ ತರಬೇಕು. ಕೆಲವೊಮ್ಮೆ ತೀವ್ರತರವಾದಂತಹ ಅಪರಾಧಗಳು ಬಂದ್ರೆ ಅದನ್ನ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಈ ಸ್ಟೆಬಿಲಿಟಿ ಕಮಿಟಿ ಏನಿದೆ, ಡೆವಲಪ್ಮೆಂಟ್ ಕೌನ್ಸಿಲ್, ಇದನ್ನು ಉಪಯೋಗಿಸ್ಕೊಳ್ತಾರೆ. ಸೊ ಇದು ನಮ್ಮ ರಾಜ್ಯದಲ್ಲಿ ಕೂಡ ರಚನೆ ಆಗಿದೆ. ಇದು ಎಲ್ಲ ರಾಜ್ಯದಲ್ಲೂ ಇವರಷ್ಟನ್ನೇ ಹೊಂದ್ಕೊಂಡಿರ್ತಾರ? ಇಲ್ಲ, ಅಗತ್ಯ ಇಲ್ಲ. ಆಯಾ ರಾಜ್ಯ ಸರ್ಕಾರಗಳು ಈ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂಡ್ ಡೆವಲಪ್ಮೆಂಟ್ ಕೌನ್ಸಿಲ್ ಅನ್ನ ಮಾಡಬೇಕು. ಅದನ್ನ ಅವರು ಯಾರ ಇದನ್ನ ಮಾಡ್ತಾರೆ ಅಂದ್ರೆ ಆ ಕಮಿಟಿಯನ್ನ ಆಯಾ ಸ್ಟೇಟ್ ಗವರ್ಮೆಂಟ್ ಫಾರ್ಮ್ ಮಾಡತ್ತೆ. ಅವರವರ ಕೆಲವೊಂದು ಕಡೆ ಬೇರೆ ಬೇರೆ ಅಧಿಕಾರಿಗಳನ್ನ ಬೇರೆ ಬೇರೆ ಇದನ್ನ ನಿಯೋಜನೆ ಮಾಡ್ತಾರೆ. ಇಲ್ಲಿ ನಮ್ಮ ಸರ್ಕಾರದಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಇವರಿಷ್ಟು ಜನ ಅಧಿಕಾರಿಗಳಾಗಿದ್ದಾರೆ, ಇದಕ್ಕೆ ಮೆಂಬರ್ ಆಗಿದ್ದಾರೆ. ಇನ್ನು ಅನಿಯಂತ್ರಿತ ಠೇವಣಿ ಯೋಜನೆಗಳು ಅಂತ ಹೇಳಿದ್ರೆ ನಮಗೆ ಎಕ್ಸಾಂಪಲ್ಸ್ ಅಥವಾ ನಮ್ಮ ಸುತ್ತಮುತ್ತ ಇರುವಂತಹ ಅನಿಯಂತ್ರಿತ ಠೇವಣಿ ಯೋಜನೆಗಳನ್ನ ಯಾವುದನ್ನ ಅಂತ ಗಮನಿಸಿದರೆ ಆಗ ನಮಗೆ ಗೊತ್ತಾಗತ್ತೆ ಅನಿಯಂತ್ರಿತ ಠೇವಣಿಗಳ ಯೋಜನೆಗಳ ಪ್ರಭಾವ ಎಲ್ಲೆಲ್ಲಿ ಬೀಳ್ತಾ ಇದೆ ಅಂತ. ನಾವು ಇದುವರೆಗೆ ಅನಿಯಂತ್ರಿತ ಠೇವಣಿ ಯೋಜನೆಗಳ ನಿಷೇಧ ಕಾಯ್ದೆ ಅನ್ವಯ ಯಾವ್ದ್ಯಾವ್ದು ಅನಿಯಂತ್ರಿತ ಠೇವಣಿ ಯೋಜನೆಗಳು ಅಂತ ಹೇಳ್ಕೊಂಡಿದ್ವಿ ನಾವು ಹಿಂದಿನ ಅವಧಿಯಲ್ಲಿ, ಅದನ್ನು ವಿವರಿಸಿದ್ದೆ. ಆದರೆ ಉದಾಹರಣೆ ನಿಮಗ್ ಬೇಕು ಅಂದ್ರೆ ಯಾವ್ದ್ಯಾವ್ದು ಅನಿಯಂತ್ರಿತ ಠೇವಣಿ ಯೋಜನೆ ಆಗತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕು ಅಂದ್ರೆ ನಮಗೆ ಸುತ್ತಮುತ್ತ ನಾವು ಇದಿಷ್ಟು ಇದರಲ್ಲಿ ಏನೇನ್ ತೋರಿಸ್ತೀನಿ ನೋಡಿ, ಅದು ನಿಮ್ಮ ಸುತ್ತಮುತ್ತ ನಡೀತಾ ಇರುವಂತದ್ದು. ಏನು ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಮಾರುವಂತಹ ಏಜೆನ್ಸಿಗಳು ಅಥವಾ ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್ಸ್ ಅಥವಾ ಹೋಮ್ ಅಪ್ಲಯನ್ಸಸ್ ಮಾರುವಂತಹ ಅಂಗಡಿಗಳು ಮಾಸಿಕ ಬಹುಮಾನ ಯೋಜನೆಗಳನ್ನು ಮಾಡ್ತವೆ. ಅದು ಮಾಡ್ಲಿಕ್ಕೆ ಬರೋದಿಲ್ಲ. ನಮ್ಮಲ್ಲಿ ಅಂಗಡಿಗಳು ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಈ ತರದೆಲ್ಲ ತಿಂಗಳ ಇಷ್ಟಿಷ್ಟು ಕಟ್ಟಿ, ಅದ್ರಲ್ಲಿ ನೋಡಿ 2 ತರದಲ್ಲಿದೆ. ಎಲ್ಲದನ್ನು ಅನಿಯಂತ್ರಿತ ಠೇವಣಿ ಯೋಜನೆಗಳಾಗತ್ತಾ ಅಂತ. ಈಗ ಕೆಲವೊಂದು ಇದರ ಕಡೆಗೆ ಅದನ್ನ ಎಲ್ಲೆಲ್ಲಿ ಪ್ರತಿ ತಿಂಗಳ ಲಾಟರಿ ಇದೆ, ಮಾಸಿಕವಾಗಿ ಬಹುಮಾನವನ್ನ. ಈಗ ನಾನು ಹಿಂದಿನ ಸಾರಿ ಕೂಡ ಹೇಳಿದ್ದೆ, ಯಾವುದೋ ಒಂದು ರವೀಂದ್ರನಾಥ್ ಎಂಟರ್ಪ್ರೈಸಸ್ ಅಂತೇಳಿ ಒಂದು ಸಂಸ್ಥೆ ಹುಟ್ಟಾಕ್ತೀನಿ ನಾನು. ಮೆಂಬರ್ಗಳನ್ನೆಲ್ಲ ಮಾಡ್ತೀನಿ, ಅವರಿಗೆ ವಿವಿಧ ಆಮಿಷಗಳನ್ನ ಕೊಡ್ತೀನಿ. ಪ್ರತಿ ತಿಂಗಳ 1,000 ರೂಪಾಯಿ ಕಟ್ಟಿ 60 ತಿಂಗಳು ಕಟ್ಟಿ, ನೀವು 60 ತಿಂಗಳು ಕಟ್ತಾ ಇರ್ಬೇಕು. ನೀವು ಪ್ರತಿ ತಿಂಗಳ ನಾನು ಡ್ರಾ ತೆಗಿತೀನಿ. ಪ್ರತಿ ತಿಂಗಳ 10ನೇ ತಾರೀಕು ಡ್ರಾ ತೆಗಿತೀನಿ. ಆ ತಿಂಗಳಲ್ಲಿ ಯಾರ್ಯಾರು ಪೇಮೆಂಟ್ ಮಾಡಿದಾರೋ ಅವ್ರನ್ನೆಲ್ಲ ಚೀಟಿಗೆ ಹಾಕ್ತೀನಿ ನಾನು. ಅದರಲ್ಲಿ ಒಬ್ಬರನ್ನ ಎತ್ತುತ್ತೀನಿ, ಒಬ್ಬ ಹೆಸರನ್ನ ಎತ್ತುತ್ತೀನಿ. ಅದರಿಂದಾಗಿ ಅವರಿಗೆ ಬಂದ್ರೆ ಯಾರ ಹೆಸರು ಬರುತ್ತೋ ಅವರಿಗೆ
ಮುಂದಿನ ಕಂತುಗಳಷ್ಟು ಮಾಫಿ. ಅವ್ರು ಕೇಳ್ಕೊಂಡಿರುವಂತಹ ಏನು ಬಹುಮಾನ ಏನು ಪ್ರಾಡಕ್ಟ್ ಇದೆ ಅವರಿಗೆ ಆ ತಿಂಗಳು ಕೊಟ್ಬಿಡ್ತೀವಿ. ನಾನು ಒಂದು ಸೋನಿ ಟಿವಿಯನ್ನು ಬುಕ್ ಮಾಡಿದ್ದೆ, ಅದು ಸರಿ ಸುಮಾರು 60,000 ರೂಪಾಯಿ ಬೆಲೆ ಆಗತ್ತೆ. ನಾನು 5 ತಿಂಗಳು ಕಟ್ಟಿದ್ದೀನಿ, 5ನೇ ತಿಂಗಳ ಬಹುಮಾನ ನನಗೆ ಬಂತು. ಆಗ ಮುಂದಿನ 55 ತಿಂಗಳು ನಾನು ಕೊಡುವ ಅಗತ್ಯ ಇಲ್ಲ. ನನಗೆ 5 ತಿಂಗಳಿಗೆ ಅಂದ್ರೆ 5,000 ರೂಪಾಯಿ ಮಾತ್ರ ಕೊಟ್ಟಿದ್ದಕ್ಕೆ ನನಗೆ ಒಂದು ಸೋನಿ ಟಿವಿ ಸಿಗತ್ತೆ. ಹೀಗೆ ನೂರಾರು ಸಾವಿರಾರು ಜನರನ್ನ ಆ ಯೋಜನೆಯಲ್ಲಿ ತೊಡಗಿಸ್ಕೊಳ್ತಾರೆ. ಯಾರ್ಯಾರಿಗೆ ಟಿಕೆಟ್ ಎತ್ತಿದಾಗ ಬರ್ತದೆ ಅವರಿಗೆಲ್ಲ ಬಹುಮಾನ ಕೊಡ್ತೀವಿ. ಉಳಿದವ್ರಿಗೆ ಅವ್ರು ಮುಂದಿನ ಕಂತುಗಳನ್ನ ಕಟ್ಟೋದು ಬೇಡ. ಎಲ್ಲ ಕಂತುಗಳನ್ನು ಕಟ್ಟಿದಾಗ್ಲೂ ನಿಮಗೆ ಯಾವುದೇ ಬಹುಮಾನ ಬಂದಿಲ್ಲ ಅಂದ್ರೆ ಕೊನೆಯದಾಗಿ ನಿಮಗೆ ನಿಮ್ಮ ಇದನ್ನು ಕೊಡ್ತೀವಿ ವಿತ್ ಸಮ್ ಬೋನಸ್, ಏನೋ ಒಂದು ಆಫರ್. ಅದು ಗೃಹೋಪಯೋಗಿ ಇದು ಅದು ಅನಿಯಂತ್ರಿತ ಠೇವಣಿ ಯೋಜನೆ. ನೀವು ಇದರ ನಂತರ ನಾನು ತಿಳಿಸ್ತೀನಿ ನಿಮಗೆ. ಈ ಅನಿಯಂತ್ರಿತ ಠೇವಣಿ ಯೋಜನೆಗಳನ್ನ ಯಾರೇ ಮಾಡಿರ್ಲಿ, ಎಷ್ಟು ದೊಡ್ಡ ಅಂಗಡಿ ಆಗಿರ್ಲಿ, ಎಷ್ಟು ಸಣ್ಣ ಅಂಗಡಿ ಆಗಿರ್ಲಿ, ಮನೆ ಪಕ್ಕದ ಒಂದು ಸಣ್ಣ ಇದರಲ್ಲಿ ಮಾಡಿದ್ರು, ಒಂದು ಚಿನ್ನಾಭರಣ ಅಂಗಡಿ ಮಾಡಿದೆ ಅವರು ಮಾಡಿದ್ದಾರೆ ಅಂದ್ರೆ ಅದು ಕೂಡ ಅನಿಯಂತ್ರಿತ ಠೇವಣಿ ಯೋಜನೆ ಆಗತ್ತೆ. ಅದರಲ್ಲಿ ಏನಾದ್ರೂ ಪೊಲೀಸ್ನವ್ರ ಗಮನಕ್ಕೆ ಬಂದ್ರೆ ಸುಮೋಟೋ ಕೇಸ್ ಹಾಕೊಂಡು ಅವ್ರ ಮೇಲೆ ಆಕ್ಷನ್ ತಗೊಳ್ಬಹುದು. ಅದು ನನ್ನ ಹಿಂದಿನ ಸಾಧನೆ. ಅದ್ರದ ಪರಿಣಾಮ ಏನಾಗತ್ತೆ, ದಂಡ ಏನು, ದಂಡನೆ ಏನು ಅನ್ನೋದು ನಾನು ಹಿಂದಿನ ಅವಧಿಯಲ್ಲಿ ದಂಡನೆಗಳು ಮತ್ತು ಅಪರಾಧಗಳ ಬಗ್ಗೆ ತಿಳಿಸಿದ್ದೆ. ಹಾಗಾಗಿ ಈ ತರ ಯೋಜನೆಗಳು ನಮ್ಮಲ್ಲಿ ಮುಂದೆ ನಡೆಯುತ್ತೆ. ಅದಲ್ಲದೆ ಚಿನ್ನಾಭರಣ ಅಂಗಡಿಗಳು, ಏನ್ ಗೋಲ್ಡನ್ ಜ್ಯುವೆಲರಿ ಶಾಪ್ಗಳಿದಾವೆ, ಅವುಗಳ ಮಾಸಿಕ ಯೋಜನೆ ನೀವು ತಿಂಗಳ ಇಷ್ಟಿಷ್ಟು ಕಟ್ಟಿ 1,000 ರೂಪಾಯಿ ಕಟ್ಟಿ ಅಥವಾ ಬೆಳ್ಳಿ ಸಾಮಾನುಗಳನ್ನು ಕೊಡ್ತೀವಿ, ಈ ರೀತಿ ಹೇಳ್ತಾರೆ. ಅದು ಕೂಡ ಅನಿಯಂತ್ರಿತ ಠೇವಣಿ ಯೋಜನೆ. ಅಥವಾ ವಾಹನ ಮಾರಾಟಗಾರರು ಮಾಡುವಂತಹ ಗ್ರೂಪ್ ಸ್ಕೀಮ್ಗಳು, ಎ ಗ್ರೂಪ್, ಬಿ ಗ್ರೂಪ್, ಸಿ ಗ್ರೂಪ್, ಈವನ್ ಚಿನ್ನಾಭರಣ ಅಂಗಡಿಗಳಿರ್ಲಿ, ಗೃಹೋಪಯೋಗಿ ಅಂಗಡಿಗಳಿರ್ಲಿ, ಅವರು ಕೂಡ ಗ್ರೂಪ್ ಸ್ಕೀಮ್ಗಳನ್ನು ಮಾಡ್ತಾರೆ. ವಾಹನ ಮಾರಾಟಗಾರರು ಕೂಡ ಮಾಡ್ತಾರೆ. ಆ ಸ್ಕೀಮ್ಗಳೆಲ್ಲದು ಅನಿಯಂತ್ರಿತ ಠೇವಣಿ ಯೋಜನೆಗಳು. ಅದನ್ನು ಮಾಡುವಂತಿಲ್ಲ. ನಾನು ಹಿಂದಿನ ಸಾರಿನೇ ಹೇಳಿದ್ದೆ, ಪ್ರೈಸ್ ಚಿಟ್ಸ್ ಅಂಡ್ ಮನಿ ಸರ್ಕ್ಯುಲೇಷನ್ ಬ್ಯಾನಿಂಗ್ ಆಕ್ಟ್ ಅಂತ ಹೇಳಿದೆ. ಅದರ ಪ್ರಕಾರ ಯಾರ್ಯಾರು ಮಾಡ್ಬೋದು, ಯಾರ್ಯಾರು ಮಾಡಬಾರ್ದು ಅನ್ನೋದು ಅಂತ ಹೇಳಿದೆ. ಅದ್ರ ಪ್ರಕಾರ ಮಿತ್ರರಲ್ಲಿ ಮಾತ್ರ ಅಂತ ಹಾಕೊಂಡು ನಾವು ಯೋಚನೆ ಮಾಡ್ತಿದ್ವಿ. ಯಾಕೆಂದ್ರೆ ಆ ಆಕ್ಟಿನ ಪರಿಣಾಮವನ್ನು ತಪ್ಪಿಸ್ಕೊಳ್ಬೇಕು ಅಂತ. ಈಗ ಮಿತ್ರರಲ್ಲಿ ಮಾತ್ರ ಅಂತ ಹಾಕೊಂಡಿದ್ರು ಬರೋದಿಲ್ಲ ಸ್ನೇಹಿತರೆ. ಹಾಗೆ ನಮ್ಮಲ್ಲಿ ಜಾತ್ರೆ ಅಥವಾ ಗಣೇಶೋತ್ಸವ ಮುಂತಾದ ಸಮಯದಲ್ಲಿ ಲಾಟ್ರಿ ಯೋಜನೆಗಳನ್ನ ಹಾಕೊಳ್ತಾರೆ. ನಿಮಗೆ ಜಾತ್ರೆ ಟೈಮಲ್ಲಿ ಯಾವುದೋ ಒಂದು ಇದಕ್ಕೆ ಟಿಕೆಟ್ ಹಾಕುವಂಥದ್ದು, ಅದಕ್ಕೆ ನಾಮಿನಲ್ ಆಗಿ ಏನೋ ತಗೊಳ್ತಾರೆ, ದೊಡ್ಡ ಬಹುಮಾನವನ್ನು ಇಡ್ತಾರೆ, ಕಾರು, ಬೈಕು ಈ ತರದೆಲ್ಲ ಇಡ್ತಾರೆ. ಲಕ್ಷಾಂತರ ಜನರು ಅದಕ್ಕೆ ಕೊಡ್ತಾರೆ. ಅದರಿಂದಾಗಿ ಅವರು ಬಹುಮಾನ ಕೊಡ್ತಾರೆ. ಆ ತರದ್ದು ಅನಿಯಂತ್ರಿತ ಠೇವಣಿ ಯೋಜನೆಗಳು. ಮತ್ತೆ ಚೈನ್ ಮಾರ್ಕೆಟಿಂಗ್ ಯೋಜನೆಗಳು, ಆಮ್ವೆ ಅಂತ ಇರ್ಬೋದು, RCM ಅಂತ ಇರ್ಬೋದು, ಈ ತರ ಚೈನ್ ಮಾರ್ಕೆಟಿಂಗ್ ಯೋಜನೆಗಳು. ಚೈನ್ ಮಾರ್ಕೆಟಿಂಗ್ ಅಂದ್ರೆ ಏನು ಅಂದ್ರೆ, ನೀವು 2 ಜನ ಸದಸ್ಯರನ್ನು ಕೊಡಿ, ಅವರು ಕೊಡುವಂತಹ ಅಮೌಂಟ್ ನಲ್ಲಿ ನಿಮಗೆ ಇಷ್ಟನ್ನು ಕೊಡ್ತೀವಿ. ಹಾಗೆ ಅವರು ಕೂಡ ಮತ್ತೆ 2 ಜನನ 3 ಜನನ ಎಷ್ಟೊಂದು ಹೇಳಿರ್ತಾರೆ. ಆ ರೀತಿ ಚೈನ್ ಮುಂದುವರ್ಸ್ಕೊಂಡು ಹೋಗುತ್ತೆ. ನಿಮಗೆ ಇಷ್ಟು, ನಿಮ್ಮ ಚೈನು ನಿಮ್ಮ ಕೆಳಗಡೆ ಇಷ್ಟು ಹಂತ ಆದಾಗ ನಿಮ್ಗೆ ಇಷ್ಟು ದೊಡ್ಡ ಬಹುಮಾನ ಬಂದಿರುತ್ತೆ. ನಿಮಗೆ ಫಾರಿನ್ ಟ್ರಿಪ್ಪು ಮತ್ತೆ ಕಾರುಗಳು ಈ ತರದ ಆಮಿಷಗಳನ್ನೆಲ್ಲ ತೋರಿಸ್ತಾರೆ. ಅನೇಕರು ಆ ರೀತಿಯ ಆಮಿಷಕ್ಕೆ ಬಲಿಯಾಗಿ ಚೈನ್ ಮಾರ್ಕೆಟಿಂಗ್ ಸ್ಕೀಮ್ ನ ಯೋಜನೆಗಳಲ್ಲಿ ಮಾಡಿದ್ದಾರೆ. ಅದಷ್ಟು ನೇರವಾಗಿ ಅನಿಯಂತ್ರಿತ ಠೇವಣಿ ಯೋಜನೆಗಳು ಬರುತ್ತೆ. ಮತ್ತೆ ನಿಮ್ಗೆ ಗೊತ್ತಿರ್ಲಿ, ನಾನು ಆಗ್ಲೇ ಹೇಳಿದ್ದೆ, ಅನಿಯಂತ್ರಿತ ಠೇವಣಿ ಯೋಜನೆಗಳು ಅಂದ್ರೆ ಕೇವಲ ಹಣ ಕಟ್ಟಿದರೆ ಮಾತ್ರ ಠೇವಣಿ ಆಗತ್ತೆ ಅಲ್ಲ, ವಸ್ತು ರೂಪದಲ್ಲಿ ಕೊಡುವಂತದ್ದು. ಈಗ ಚಿನ್ನಾಭರಣ ಅಂಗಡಿಗಳು, ಗೃಹೋಪಯೋಗಗಳು ಅವು ವಸ್ತು ರೂಪದಲ್ಲಿ ಕೊಡ್ತಾರೆ. ಠೇವಣಿಯನ್ನ ಯೂಶುವಲ್ ಆಗಿ ಠೇವಣಿ ತಗೊಳ್ಳೋದು ಅಂದ್ರೆ ಏನು, ದುಡ್ಡು ತಗೊಳ್ಳೋದು, ಒಂದಿಷ್ಟು ಬಡ್ಡಿ ಕೊಡೋದು, ಆಮೇಲೆ ದುಡ್ಡನ್ನೇ ವಾಪಸ್ ಕೊಡುವಂಥದ್ದು, ಹಣದ ರೂಪದಲ್ಲೇ ಕೊಡುವಂಥದ್ದು ಠೇವಣಿ ಯೋಜನೆಗಳು. ಆದರೆ ಅನಿಯಂತ್ರಿತ ಠೇವಣಿ ಯೋಜನೆಗಳಲ್ಲಿ ವಸ್ತು ರೂಪದಲ್ಲಿ ಕೊಡ್ತೀವಿ ಅಂದ್ರೂ ಕೂಡ ಸಂಗ್ರಹಣೆ ಮತ್ತು ವಿತರಣೆ ಯಾವುದರಲ್ಲಿ ಕೂಡ ಹಣವೇ ಇರಬೇಕು ಅನ್ನೋ ನಿಯಮ ಇಲ್ಲ. ಅದು ನಮ್ಮ ಈ ಠೇವಣಿ ಯೋಜನೆಗಳು, ಅದು ಕೂಡ ಠೇವಣಿ ಯೋಜನೆಗಳಲ್ಲಿ ಬರ್ತದೆ. ನೀವು ಹಣವನ್ನ ತಗೊಂಡು ವಸ್ತು ರೂಪದಲ್ಲಿ ಕೊಡ್ತೀವಿ ಅಂದ್ರೂ ಠೇವಣಿ ಯೋಜನೆ ಆಗತ್ತೆ.
ಇತ್ತೀಚೆಗೆ ಕೆಲವೊಂದು ಗೃಹ ನಿರ್ಮಾಣ ಸಹಕಾರ ಸಂಘಗಳು ಅಥವಾ ಗೃಹ ನಿರ್ಮಾಣ ಸಂಘಗಳು, ಸಂಸ್ಥೆಗಳು, ರಿಯಲ್ ಎಸ್ಟೇಟ್ ಉದ್ಯಮಿಗಳು ಕೂಡ ದೊಡ್ಡ ದೊಡ್ಡ ಲೇಔಟ್ 600 ಸೈಟ್ಗಳನ್ನು ಮಾಡಿದೀವಿ, ಅದರಲ್ಲಿ ಪ್ರತಿ ತಿಂಗಳ ನೀವು 10,000 ರೂಪಾಯಿ ಕಟ್ಟಿದ್ರೆ 60 ತಿಂಗಳಲ್ಲಿ ನಿಮಗೆ ಇಷ್ಟು ಇದಾಗತ್ತೆ, ಇಂಥ ಬೆಲೆ ಇಂಥ ಸೈಟ್ ಅನ್ನ ಕೊಡ್ತೀವಿ, ಮಧ್ಯದಲ್ಲಿ ಲಾಟ್ರಿ ಮಾಡ್ತೀವಿ, ಆ ಲಾಟ್ರಿಯಲ್ಲಿ ನಿಮ್ಮ ಹೆಸರೇನಾದ್ರು ಬಂದ್ರೆ ನಿಮಗೆ ಬಹುಮಾನವಾಗಿ ನೀವು ಬಯಸಿದಂತಹ, ನೀವು ಮೊದಲೇ ಯಾವ ನಿಗದಿತ ಸೈಟ್ ಇದೆ ಅದನ್ನ ನಿಮಗೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ. ಈ ರೀತಿ ಅನೇಕ ಆಫರ್ಗಳು ಬರ್ತವೆ. ಅವುಗಳು ಕೂಡ ಅನಿಯಂತ್ರಿತ ಠೇವಣಿ ಯೋಜನೆಗಳಾಗತ್ತೆ. ಹಾಗಾಗಿ ಇದಿಷ್ಟು ಅನಿಯಂತ್ರಿತ, ಇದನ್ನ ನೀವು ಗಮನಿಸಿದಾಗ ನಿಮ್ಮ ಅಕ್ಕಪಕ್ಕದಲ್ಲಿ, ನಿಮ್ಮ ಎಡಬಲದಲ್ಲಿ ಎಷ್ಟು ಯೋಜನೆಗಳು ಈ ರೀತಿ ಆಗ್ತಾ ಇದೆ ನೋಡಿ. ಸಣ್ಣದಿರ್ಬೋದು, ದೊಡ್ಡದಿರ್ಬೋದು, ನಮ್ಮವರೇ ಇರ್ಬೋದು, ಬೇರೆ ಊರಿನಿಂದ ಬಂದವರು ಇರ್ಬೋದು, ದೊಡ್ಡ ದೊಡ್ಡ ಬ್ಯಾನರ್ಗಳ ಕೆಳಗಡೆ ಮಾಡೋದಂತಿರ್ಬೋದು, ಪ್ರಸಿದ್ಧ ಸಂಸ್ಥೆಗಳಿರ್ಬೋದು, ದೊಡ್ಡ ದೊಡ್ಡ ಸಂಸ್ಥೆಗಳು ಟಿವಿನಲ್ಲಿ ಬರ್ತಾ ಇದೆ, ಸಾರ್ ಅವರದ್ದು ದೊಡ್ಡ ಸಂಸ್ಥೆ, ಕಲಾವಿದರು ಯಾರೋ ಸಿನಿಮಾ ಆರ್ಟಿಸ್ಟ್ ಅಥವಾ ಇವ್ರು ಬರ್ತಾರೆ, ಸ್ಪೋರ್ಟ್ಸ್ ಮೆನ್ ಬರ್ತಾರೆ ಅಡ್ವರ್ಟೈಸ್ಮೆಂಟ್ಗೆ, ಅವ್ರನ್ನ ನಂಬೋದಾ? ನಂಬೋದು ಬಿಡೋದು ಸೆಕೆಂಡರಿ. ಆ ರೀತಿ ಯೋಜನೆಗಳನ್ನು ಅವರು ಕೂಡ ಮಾಡುವಂತಿಲ್ಲ. ಯಾಕೆಂದ್ರೆ ಅನಿಯಂತ್ರಿತ ಠೇವಣಿ ಯೋಜನೆಗಳಲ್ಲಿ ಕ್ಲಿಯರ್ ಆಗಿ ಹೇಳಿದೆ, ಈ ರೀತಿ ಯಾವುದೇ ಯೋಜನೆಗಳಿಗೆ ಅಫಿಷಿಯಲ್ ಆಗಿ ಪರ್ಮಿಷನ್ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಿಂದೆ ಪ್ರೈಸ್ ಚಿಟ್ಸ್ ಅಂಡ್ ಮನಿ ಸರ್ಕ್ಯುಲೇಷನ್ ಬ್ಯಾನಿಂಗ್ ಆಕ್ಟ್ ಅಂತಿತ್ತು. ಅದರ ಕೆಳಗಡೆಗೆ ಕೆಲವೊಂದು ವಿಶಿಷ್ಟವಾದಂತಹ ಕೆಲವೊಂದು ಇದನ್ನ ಪರ್ಮಿಷನ್ ಕೊಡ್ತಿದ್ರು, ಅಂತವ್ರು ಮಾಡ್ಬೋದಿತ್ತು. ಈಗ ಈ ಅನಿಯಂತ್ರಿತ ಠೇವಣಿ ಇಟ್ ಓವರ್ ರೂಲ್ಸ್, ಮೊದಲೇ ಹೇಳಿದ್ದೆ, ಇದನ್ನ ಪ್ರಾರಂಭಿಕ ಹಂತದಲ್ಲಿ ಮೊದಲನೇ ಕಂತಿನಲ್ಲೇ ಹೇಳಿದ್ದೆ, ಇಟ್ ಓವರ್ ರೂಲ್ಸ್ ಆಲ್ ಅದರ್ ಸ್ಟೇಟ್ ಅಂಡ್ ಸೆಂಟ್ರಲ್ ಆಕ್ಟ್ಸ್ ರಿಗಾರ್ಡಿಂಗ್ ದೀಸ್ ಸ್ಕೀಮ್ಸ್. ಹಾಗಾಗಿ ಅವುಗಳಲ್ಲಿ ಯಾವುದಾದ್ರೂ ಅಂಶಗಳು ಇದರ ವಿರುದ್ಧವಾಗಿದ್ದರೆ ಆ ಆಕ್ಟ್ಗಳು ಇರೋದಿಲ್ಲ. ಇದು ಇಟ್ ಓವರ್ ರೂಲ್ಸ್, ಇದೇ ಅದರ ಮೇಲುಗಡೆ ಬರುತ್ತದೆ. ಹಾಗಾಗಿ ಅದ್ರ ಕೆಳಗಡೆ ಯಾಕೆ ತಗೊಂಡಿದ್ದೆ, ನಾನು ಲೈಸೆನ್ಸ್ ತಗೊಂಡಿದ್ದೆ, ಹಾಗಾಗಿ ಅದು ನನಗೆ ಬರ್ತದೆ, ಇಲ್ಲ. ಈ ಠೇವಣಿ ಯೋಜನೆಗಳು, ಅನಿಯಂತ್ರಿತ ಠೇವಣಿ ಯೋಜನೆ ಅಂತ ಬಡ್ಸ್ ಆಕ್ಟ್ ಅಲ್ಲಿ ಹೇಳಿದೆ ಅಂದ್ರೆ ಇದೇ ಸಿಂಧು. ಹಾಗಿದ್ರೆ ಈಗ ನೇರವಾಗಿ ನಮ್ಮ ಈ ಮೂರೂ ಅವಧಿಗಳ ಮುಖ್ಯ ಇದಕ್ಕೆ ಬರ್ತೀನಿ ಸ್ನೇಹಿತರೆ. ಸಹಕಾರಿ ಸಂಸ್ಥೆಗಳಿಗೆ ಹೇಗೆ ಅನ್ವಯಿಸುತ್ತೆ, ಅಥವಾ ಯಾಕೆ ಅನ್ವಯಿಸುತ್ತೆ, ಯಾಕೆ ಅನ್ವಯಿಸೋದಿಲ್ಲ? ಸಹಕಾರ ಸಂಸ್ಥೆಗಳು ಯಾವುದೇ ಒಂದು ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ಕಾಯ್ದೆ ಅಡಿಯಲ್ಲಿ ನೋಂದಣಿಯಾದ ಸಂಸ್ಥೆಗಳು. ನೀವು ಒಂದು ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ಇರ್ಬೋದು, ಅಥವಾ ರಾಜ್ಯ ಸರ್ಕಾರದ ಬೇರೆ ಬೇರೆ ಆಕ್ಟ್ಗಳು. ನಮ್ಮ ಕರ್ನಾಟಕದಲ್ಲಿ 2 ಆಕ್ಟ್ಗಳಿದೆ. ಹಳೆ ಆಕ್ಟ್ ಅಂತೇಳಿ ಸಹಕಾರ ಸಂಘಗಳ ನೋಂದಣಿ ಕಾಯ್ದೆ, ಸಹಕಾರ ಸಂಘಗಳ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಾಯ್ದೆ ಒಂದಿದೆ. ಹಾಗೆ ಕರ್ನಾಟಕ ಸೌಹಾರ್ದ ಸಹಕಾರಿಗಳ ಅಧಿನಿಯಮ 1997 ಅಂದ್ರೆ 2000 ಜಾರಿ ಬಂದಿರುವಂತಹ ಆ ಕಾಯ್ದೆನೂ ಇದೆ. ಅದು ಯಾವುದೇ ಕಾಯ್ದೆಯಲ್ಲಿ ನೋಂದಣಿ ಆಗಿದ್ರು ನಮ್ದು ನೋಂದಣಿಯಾದ ಕಾಯ್ದೆಗಳು. ಅದಕ್ಕೋಸ್ಕರ ನಮಗೆ ಈ ಅಷ್ಟು ಆಕ್ಟ್ಗಳು ಪರ್ಮಿಷನ್ ಕೊಡೋದೇನು ಅಂದ್ರೆ, ನಮ್ಮ ಸದಸ್ಯರಿಂದ ಠೇವಣಿ ಸ್ವೀಕರಿಸಲಿಕ್ಕೆ ನಮಗೆ ತೊಂದರೆ ಇಲ್ಲ. ಸದಸ್ಯೇತರರಿಂದ ನಾವು ಠೇವಣಿ ಸ್ವೀಕರಿಸುವಂತಿಲ್ಲ. ಇದಕ್ಕೆ ಹಿಂದೆ ಕೂಡ ಹೇಳಿದ್ದೆ, ಸದಸ್ಯರು ಅಂದರೆ ಯಾರು? ಷೇರುದಾರ ಸದಸ್ಯರು. ನಾಮಮಾತ್ರ ಸದಸ್ಯರಲ್ಲ, ಅವರು ಷೇರುದಾರ ಸದಸ್ಯರಲ್ಲ. ಷೇರುದಾರ ಸದಸ್ಯರು ಯಾರು? ಸಾಮಾನ್ಯ ಸದಸ್ಯರು ಮತ್ತು ಸಹ ಸದಸ್ಯರು. ಅವರಿಂದ ನೀವು ಠೇವಣಿ ತಗೊಳ್ಳಿಕ್ಕೆ ನಿಮ್ಮ ಬೈಲಾದಲ್ಲೂ ಅನುಕೂಲ ಇದೆ, ಆಕ್ಟ್ ಅಲ್ಲೂ ಅನುಕೂಲ ಇದೆ, ಮತ್ತು ವ್ಯಾವಹಾರಿಕವಾಗಿ ನೀವು ತಗೊಳ್ಬಹುದು, ಅದು ಠೇವಣಿ ತಗೊಳ್ಳಿಬಹುದು. ಹಾಗಾಗಿ ಇಂತಹ ಸದಸ್ಯರಿಂದ ಠೇವಣಿ ಸ್ವೀಕರಿಸುವಂತಹ ಸಹಕಾರ ಸಂಸ್ಥೆಗಳು ಅಧಿಕೃತ ಠೇವಣಿಗಾರ ಸಂಸ್ಥೆಗಳಾಗಿರ್ತವೆ. ಬಹುರಾಜ್ಯ ಅಥವಾ ಯಾವುದೇ ರಾಜ್ಯದ ಸಹಕಾರಿ ಕಾಯ್ದೆ ಅಡಿಯಲ್ಲಿ ನೋಂದಣಿಯಾದ ಸಹಕಾರಿ ಸಂಸ್ಥೆಗಳು ಠೇವಣಿ ಸ್ವೀಕೃತಿದಾರ ವ್ಯಾಖ್ಯಾನದಳು ಬರ್ತದೆ. ಡೆಪಾಸಿಟ್ ಟೇಕರ್ ವ್ಯಾಖ್ಯಾನದಲ್ಲಿ ಅದು ಬರ್ತದೆ. ಅದು ಹಿಂದೆ ಕೂಡ ಹೇಳಿದ್ದೆ. ಹಾಗೇನೆ ಠೇವಣಿ ಸ್ವೀಕೃತಿಗಾರ ಅಥವಾ ಏನು ನಿಮ್ಮ ಡೆಪಾಸಿಟ್ ಟೇಕರ್ ಅನ್ನೋ ಡೆಫಿನಿಷನ್ ಜೊತೆಗೆ ನಿಯಂತ್ರಿತ ಠೇವಣಿ ಯೋಜನೆ ಅಂದ್ರೆ ಏನು ಅಂತಾನು ಹೇಳಿದ್ವಿ ನಾವು. ಅದ್ರ ಬಗ್ಗೆನೂ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ. ಹಾಗಾಗಿ ಆ ಕಾಯ್ದೆ ಅಡಿಯಲ್ಲಿ ಏನು ವ್ಯಾಖ್ಯಾನ ಕೊಟ್ಟಿದ್ದಾರೆ, ಡೆಫಿನಿಷನ್ ಕೊಟ್ಟಿದ್ದಾರೆ,
ಅದ್ರ ಪ್ರಕಾರ ಎಲ್ಲ ಸಹಕಾರಿಗಳು, ಸಹಕಾರ ಸಂಸ್ಥೆಗಳು ಯಾವುದೇ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗಿರ್ಲಿ, ಅವರೆಲ್ಲರೂ ನಿಯಂತ್ರಿತ ಠೇವಣಿ ಯೋಜನೆ, ಅನಿಯಂತ್ರಿತ ಠೇವಣಿ ಯೋಜನೆ ಅಲ್ಲ. ಹಾಗಾಗಿ ಠೇವಣಿ ಆದ್ರೆ ಇಲ್ಲಿ ಒಂದು ಸಣ್ಣ ಬದಲಾವಣೆ ಅಲ್ಲ, ಸಣ್ಣ ಒಂದು ಇದು ಅಂಶವನ್ನು ಗಮನಿಸಬೇಕು ನಾವು. ಏನು ಅಂದ್ರೆ, ಹಾಗಾದ್ರೆ ಎಲ್ಲ ಸಹಕಾರ ಸಂಸ್ಥೆಗಳು ಠೇವಣಿ ತಗೊಂಡ್ರೆ ಅದು ನಿಯಂತ್ರಿತ ಠೇವಣಿ ಯೋಜನೆ ಆಗಿಬಿಡತ್ತಾ? ಇಲ್ಲ. ಯಾವ ಸಹಕಾರ ಸಂಸ್ಥೆ ತನ್ನ ಬೈಲಾದಲ್ಲಿ ಅಂದ್ರೆ ತನ್ನ ಉಪವಿಧಿಯಲ್ಲಿ ಅದಕ್ಕೆ ಪ್ರಾವಿಷನ್ ಇಟ್ಕೊಂಡಿರ್ಬೇಕು, ತನ್ನ ಉಪವಿಧಿಯಲ್ಲಿ ಸದಸ್ಯರಿಂದ ಠೇವಣಿ ಸ್ವೀಕರಿಸುವುದು ತನ್ನ ಚಟುವಟಿಕೆಯಲ್ಲಿ ಹೇಳ್ಕೊಂಡಿರ್ಬೇಕು. ತನ್ನ ಚಟುವಟಿಕೆಯಲ್ಲಿ ಸದಸ್ಯರಿಂದ ಠೇವಣಿ ಸ್ವೀಕರಿಸಲಿಕ್ಕೆ ಅವಕಾಶ ಇಟ್ಕೊಂಡಿಲ್ಲ ಅಂದ್ರೆ ಅದು ಠೇವಣಿ ಸ್ವೀಕೃತಿಗಾರ ಸಂಸ್ಥೆ ಆಗೋದಿಲ್ಲ. ಎರಡನೇದಾಗಿ, ನನ್ನ ಬೈಲಾದಲ್ಲಿ ನಾವು ಠೇವಣಿ ಸ್ವೀಕಾರ ಒನ್ ಆಫ್ ದಿ ಚಟುವಟಿಕೆಸ್ ಅಂತ ಹೇಳಿ ಹಾಕೊಂಡಿರ್ತೀವಿ. ನಮ್ಮ ಆಬ್ಜೆಕ್ಟಿವ್ಸ್ ನಲ್ಲಿ, ಉದ್ದೇಶಗಳಲ್ಲಿ ನಾವು ಸಹಕಾರ ಸಂಸ್ಥೆಗಳು ನಾವು ಹಾಕೊಂಡಿರ್ತೀವಿ. ಹಾಗೆ ಚಟುವಟಿಕೆಗಳಲ್ಲಿ ಒಂದು ಪ್ರಾವಿಷನ್ ಮಾಡ್ಕೊಂಡಿರ್ತೀವಿ, ನಮ್ಮ ಸದಸ್ಯರಿಂದ ಠೇವಣಿಯನ್ನು ಸ್ವೀಕರಿಸುವುದು. ಅಷ್ಟಕ್ಕೆ ಸಾಕ? ಇಲ್ಲ. ಜೊತೆಗೆ ಠೇವಣಿ ನಿಯಮಗಳನ್ನು ರೂಪಿಸ್ಕೊಳ್ಬೇಕು. ಠೇವಣಿ ಸ್ವೀಕರಿಸಲಿಕ್ಕೆ ಪ್ರಾವಧಾನ ಇದೆ ಅಂದ ಮಾತ್ರಕ್ಕೆ ಯಾವ ವಿಧದ ಠೇವಣಿ, ಎಷ್ಟು ಮೊತ್ತದ ಠೇವಣಿ, ಯಾರಿಂದ ಸ್ವೀಕರಿಸಬಹುದು, ಎಷ್ಟು ಅವಧಿಗೆ ಸ್ವೀಕರಿಸಬಹುದು, ಅದಕ್ಕೆ ಬಡ್ಡಿ ಕೊಡ್ಬೇಕಾ, ಅದಕ್ಕೆ ನಿರ್ವಹಣೆ ಹೇಗೆ, ಅದಕ್ಕೆ ಮುಕ್ತಾಯಕತೆ ಹೇಗೆ, ಅದಕ್ಕೆ ಆ ರೀತಿಯ ಎಲ್ಲ ನಿಯಮಗಳನ್ನ ಸ್ಪಷ್ಟಪಡಿಸುವಂತಹ ಠೇವಣಿ ನಿಯಮಗಳಿರಬೇಕು. ಉಪವಿಧಿಗಳಲ್ಲಿ ಪ್ರಾವಧಾನ ಇರಬೇಕು, ಠೇವಣಿ ನಿಯಮಗಳನ್ನು ರೂಪಿಸ್ಕೊಂಡಿರ್ಬೇಕು. ಅಷ್ಟೇ ಅಲ್ಲ, ಅಂತಹ ಉಪವಿಧಿ ನಿಯಮಗಳಿಗೆ ಅನುಗುಣವಾಗಿ ಸ್ವೀಕರಿಸಬೇಕು. ಉಪವಿಧಿಯಲ್ಲೂ ಇದೆ, ಠೇವಣಿ ನಿಯಮವೂ ಇದೆ. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಅಥವಾ ಅದರ ಉಲ್ಲಂಘಿಸಿ ನಾವು ಏನಾದರೂ ಠೇವಣಿ ತಗೊಂಡಿದ್ರೆ ಅದು ಅನಿಯಂತ್ರಿತ ಠೇವಣಿ ಆಗತ್ತೆ. ಅದಕ್ಕೆ ಅನುಗುಣವಾಗಿ ಸ್ವೀಕಾರ ಮಾಡಿದ್ರೆ ಅದು ನಿಯಂತ್ರಿತ ಠೇವಣಿಗಳು ಅಂತ ಆಗತ್ತೆ. ಸೊ ನಿಯಂತ್ರಿತ ಠೇವಣಿಗಳಲ್ಲಿ ಅರ್ಥ ಮಾಡ್ಕೊಳ್ಳಿ, ನಾವು ಸಹಕಾರ ಸಂಸ್ಥೆಗಳು ಒಂದು ಕಾಯ್ದೆ ಪ್ರಕಾರ ನಾವು ನೋಂದಣಿ ಆಗಿರುವಂತವ್ರು, ನಮ್ಮ ಬೈಲಾದಲ್ಲಿ ಉಪವಿಧಿಗಳಲ್ಲಿ ನಾವು ಅದಕ್ಕೆ ಅವಕಾಶ ಮಾಡ್ಕೊಂಡಿದೀವಿ ಠೇವಣಿ ಸ್ವೀಕಾರಕ್ಕೆ. ಅಲ್ಲಿ ಅವಕಾಶವಿಲ್ಲ ಅಂದ್ರೂ ಬರೋದಿಲ್ಲ, ಅವಕಾಶ ಮಾಡ್ಕೊಂಡಿದೀವಿ. ಮೂರನೇದಾಗಿ ಠೇವಣಿ ನಿಯಮಗಳನ್ನು ರೂಪಿಸ್ಕೊಂಡಿದೀವಿ. ಠೇವಣಿ ನಿಯಮಗಳನ್ನು ರೂಪಿಸ್ಕೊಳ್ತೇ ಹೋದ್ರೆ, ನಿಯಮಗಳಿಲ್ಲದೆ ಠೇವಣಿ ಸ್ವೀಕರಿಸಿದರೆ ಅದು ಅನಿಯಂತ್ರಿತ ಠೇವಣಿ ಆಗತ್ತೆ. ಹಾಗಾಗಿ ಮೂರೂ ಇರಬೇಕು ಸ್ನೇಹಿತರೆ. ಸಹಕಾರ ಕಾಯ್ದೆಯಲ್ಲಿ ರಿಜಿಸ್ಟ್ರೇಷನ್, ಉಪವಿಧಿಗಳಲ್ಲಿ ಪ್ರಾವಧಾನ, ಠೇವಣಾತಿ ನಿಯಮಗಳು ಮೂರು ಇದ್ದಲ್ಲಿ, ಅದಕ್ಕೆ ಅನುಗುಣವಾಗಿ ನೀವು ಠೇವಣಿಯನ್ನ ಸ್ವೀಕರಿಸಿದಲ್ಲಿ ಅದು ನಿಯಂತ್ರಿತ ಠೇವಣಿ ಆಗತ್ತೆ. ನಿಯಂತ್ರಿತ ಠೇವಣಿ ಆದರೆ ನಮಗೆ ಈ ರೀತಿಯ ಯಾವುದೇ ದುಷ್ಪರಿಣಾಮ ಅಥವಾ ಅಡ್ಡ ಪರಿಣಾಮ ಅಥವಾ ದಂಡನೆ ಮತ್ತು ಅಪರಾಧಗಳಿಗೆ ನಾವು ಸಿಲ್ಕೋದಿಲ್ಲ. ಹಾಗಂತ ಉಪವಿಧಿಗಳನ್ನು ಪ್ರಾವಧಾನ ಮಾಡ್ಕೊಂಡಿದೀವಿ, ಠೇವಣಿ ನಿಯಮಗಳನ್ನು ರೂಪಿಸ್ಕೊಂಡಿದೀವಿ, ಅದರಂತೆ ನಾವು ಠೇವಣಿ ತಗೊಂಡಿದೀವಿ, ಅಲ್ಲಿಗೆ ನಮಗೆ ತೊಂದರೆ ಇಲ್ವಾ? ಇಲ್ಲ. ಅಂತಹ ಠೇವಣಿಯನ್ನ ಸಕಾಲದಲ್ಲಿ ಹಿಂದಿರುಗಿಸದಿದ್ದಲ್ಲಿ, ನಾವು ಠೇವಣಿ ಸ್ವೀಕೃತಿ ಮಾಡುವಾಗ ಕ್ರಮಬದ್ಧವಾಗಿ ಮಾಡಿದೀವಿ, ಆದರೆ ಅದರ ನಿರ್ವಹಣೆಯಲ್ಲಿ ಎಡವಟ್ಟು ಮಾಡ್ಕೊಂಡಿದೀವಿ, ಅದರ ನಿರ್ವಹಣೆಯನ್ನ ಸರಿಯಾಗಿ ಮಾಡಿಲ್ಲ, ಹಾಗಿದ್ದಲ್ಲಿ ನಮಗೆ ಮತ್ತೆ ಅನಿಯಂತ್ರಿತ ಠೇವಣಿಯ ಕಾಯ್ದೆ ಬರ್ತದೆ, ನಿಷೇಧ ಕಾಯ್ದೆ ಬರ್ತದೆ. ಇದು ಸಹಕಾರಿಗಳ ಮೇಲೆ ಪರಿಣಾಮ ಅನ್ನೋ ದೃಷ್ಟಿಯಲ್ಲಿ ಹೇಳ್ತೀವಿ. ನಾವು ಕೆಲವು ಸರಿ ಠೇವಣಿಯನ್ನು ತಗೊಂಡಿರ್ತೀವಿ, ಪ್ರಾವಧಾನ ಮಾಡ್ಕೊಂಡಿರ್ತೀವಿ, ನಿಯಮಗಳನ್ನು ಮಾಡ್ಕೊಂಡಿರ್ತೀವಿ, ಠೇವಣಿಯನ್ನು ತಗೊಂಡಿರ್ತೀವಿ, ಆದ್ರೆ ಅದನ್ನು ನಿರ್ವಹಣೆ ಸರಿ ಮಾಡಿರೋದಿಲ್ಲ, ಸಕಾಲದಲ್ಲಿ ಬಡ್ಡಿ ಕೊಟ್ಟಿರೋದಿಲ್ಲ, ಅಥವಾ ಸಕಾಲದಲ್ಲಿ ಅದನ್ನ ಹಿಂತಿರುಗಿಸೋದಿಲ್ಲ, ಅಥವಾ ರಿನ್ಯೂವಲ್ ಮಾಡಿರೋದಿಲ್ಲ. ಆ ರೀತಿ ಏನಾದ್ರು ಮಾಡಿದ್ರು ಕೂಡ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಸರ್, ನಾವು ಸಕಾಲದಲ್ಲಿ ಹಿಂತಿರುಗಿಸೋದ್ರಲ್ಲೂ ಅದರಲ್ಲೂ ಎಲ್ಲೂ ಲೋಪ ಮಾಡಿಲ್ಲ, ಮತ್ತೆ ನಾವು ಠೇವಣಿ ತಗೊಳ್ಳುವಾಗ್ಲೂ ಯಾವುದೇ ಲೋಪ ಮಾಡಿಲ್ಲ, ಹಾಗಾದ್ರೆ ನಾವು ಠೇವಣಿ ಈ ಅನಿಯಂತ್ರಿತ ಠೇವಣಿ ಪರಿಣಾಮ ಇದು ಬರೋದಿಲ್ವಾ? ಇಲ್ಲ. ಇನ್ನೊಂದು ಅತಿ ಮುಖ್ಯವಾದ್ದು, ನಾವು ಸಹಕಾರಿಗಳು ಯಾವುದೇ ಕಾರಣಕ್ಕೆ ಠೇವಣಿಗೋಸ್ಕರ ಜಾಹೀರಾತು ನೀಡುವಂತಿಲ್ಲ. ಅದನ್ನ ಹಿಂದಿನ ಸೆಷನ್ ಅಲ್ಲಿ ಕೂಡ ನಾನು ಸ್ಪಷ್ಟಪಡಿಸಿದ್ದೆ. ನಾವು ಜಾಹೀರಾತು ನೀಡುವಂತಿಲ್ಲ, ಪ್ರಕಟಣೆ ನೀಡಬಹುದು. ಆದ್ರೆ ಠೇವಣಿ ಕ್ರೋಢೀಕರಣಕ್ಕೆ ನಾವು ಏನಾದ್ರು ಜಾಹೀರಾತನ್ನು ನೀಡಿದ್ರೆ ಅಥವಾ ಯಾವುದೇ ವ್ಯಕ್ತಿಯನ್ನ ಹೂಡಿಕೆ ಮಾಡುವಂತೆ ಪ್ರಚೋದನೆ ಮಾಡಿದ್ರೆ, ಪ್ರಲೋಭನೆಗೊಂಡಿದ್ರೆ, ಆಗ
ಈ ಅಂತಹ ಪ್ರಸಂಗಗಳು ಕೂಡ ಈ ಕಾಯ್ದೆ ಅಡಿ ಬರ್ತದೆ, ಅಪರಾಧ ಆಗತ್ತೆ. ಸರ್ ನಾವು ಜಾಹೀರಾತು ನೀಡಿಲ್ಲ, ಜಾಹೀರಾತು ಮತ್ತು ಪ್ರಕಟಣೆಗೆ ಏನು ವ್ಯತ್ಯಾಸ ಅನ್ನೋದು ಹಿಂದಿನ ಅವಧಿಯಲ್ಲಿ ಹೇಳಿದ್ದೆ. ನಾವು ಜಾಹೀರಾತು ನೀಡ್ತಾ ಇಲ್ಲ ಸರ್, ಪ್ರಕಟಣೆ ಮಾಡ್ತಾ ಇದೀವಿ. ಆ ಪ್ರಕಟಣೆಯಲ್ಲಿದ್ದಂತೆ ನಾವು ತಗೊಂಡಿದೀವಿ, ಯಾರನ್ನು ಪ್ರಚೋದಿಸಿಲ್ಲ, ಹಾಗಾಗಿ ನಾವು ಅದಕ್ಕೆ ಬರೋದಿಲ್ಲ. ಆದ್ರೆ ಅಷ್ಟಕ್ಕೆ ನಿಲ್ಲೋದಿಲ್ಲ. ನೀವೇನಾದ್ರೂ ಠೇವಣಿ ತಗೊಳ್ತಾ ಇದ್ದಿದ್ರ ಮೇಲೆ ಆ ಬಡ್ಡಿ ದರಗಳನ್ನು ಹ್ಯಾಂಗ್ ನಿಗದಿ ಮಾಡ್ತೀರಿ? ನಿಮ್ಮಲ್ಲಿ ಕಾಸ್ಟ್ ಆಫ್ ಫಂಡ್ಸ್ ಮತ್ತು ಮೀನ್ಸ್ ಆಫ್ ಫೈನಾನ್ಸ್ಗಳು ಮತ್ತು ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಇದ್ರದ್ದು ಕ್ಯಾಲ್ಕುಲೇಷನ್ ಮಾಡಿ ರೀಸನಬಲ್ ರೇಟ್ ಆಫ್ ಇಂಟ್ರೆಸ್ಟ್ ನಲ್ಲಿ ನೀವು ಬಡ್ಡಿಯನ್ನ ಕೊಡ್ತಾ ಇದ್ದೀರಿ, ಅದು ನಿಮಗೆ ಗಿಟ್ತಾ ಇದೆ, ಆ ರೀತಿ ಬಡ್ಡಿ ಪಾವತಿ ಮಾಡ್ತಾ ಇದ್ದೀರಿ ಅಂದ್ರೆ ಮಾತ್ರ ಅದು ನಮಗೆ ತೊಂದರೆ ಆಗೋದಿಲ್ಲ. ಆದರೆ ತುಂಬಾ ಬಡ್ಡಿ ದರ ನಮ್ಮಲ್ಲಿ ಹೆಚ್ಚಾಗಿರುವಂತದ್ದು 7, 8, 9, 10, 11% ಕೂಡ ಕೊಡ್ತಾ ಇದ್ದಾರೆ. ವಿಶೇಷ ಸಂದರ್ಭಗಳಲ್ಲಿ 12%ಗೂ ಅವಕಾಶ ಇದೆ, ಮಾಡ್ಕೊಳ್ತೀವಿ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ 15% ಕೊಡ್ತೀವಿ, 18% ಕೊಡ್ತೀವಿ ವರ್ಷಕ್ಕೆ ಅಂತ ಹೇಳಿ, ಅಥವಾ ತಿಂಗಳಿಗೆ 1%, 1.25%, 2% ಕೊಡ್ತೀವಿ ಅಂತ ಹೇಳಿ, ಈ ರೀತಿ ಏನಾದ್ರೂ ಬಡ್ಡಿ ದರ ಕೊಡ್ತೀವಿ ಅಂತ ಹೇಳಿ ಭರವಸೆ ನೀಡಿದ್ದಲ್ಲಿ ಆಗ್ಲೂ ಕೂಡ ಅಸಮಂಜಸ ಬಡ್ಡಿ ದರಗಳು, ಇನ್ಅಪ್ರಾಪ್ರಿಯೇಟ್ ರೇಟ್ ಆಫ್ ಇಂಟರೆಸ್ಟ್ ಅನ್ನೋ ಕಲಂ ಕೆಳಗಡೆಗೆ ನಮ್ಮನ್ನ ಕೇಳ್ತಾರೆ. ನೀವು ಹೆಂಗ್ ಕೊಡ್ಲಿಕ್ಕೆ ಆಗತ್ತೆ ಅನ್ನೋದನ್ನ ಪ್ರೂವ್ ಮಾಡಿ. ಯಾಕೆಂದ್ರೆ ಅಸಮಂಜಸ ಬಡ್ಡಿ ದರ ಹೇಗಾಗತ್ತೆ, ನೀವು 15% ಬಡ್ಡಿ ಕೊಡ್ತಾ ಇದ್ದೀರಿ ಅಂದ್ರೆ ಹಾಗಾದ್ರೆ ನೀವು ಸಾಲದ ಮೇಲೆ ಎಷ್ಟಾಗ್ತಾ ಇದೀರಿ? 25-20% ಆಗ್ತಾ ಇದ್ದೀರಾ? ಹೇಗೆ ನಿರ್ವಹಣೆ ಮಾಡ್ತೀರಿ? ಇದನ್ನ ಕೇಳಿದ್ರೆ ನಾವು ಸಿಕ್ಕಾಕೊಳ್ತೀವಿ. ಮತ್ತೆ ಠೇವಣಿ ಸ್ವೀಕಾರ ಮಾಡಿದೀವಿ, ಅಸಮಂಜಸ ಬಡ್ಡಿ ದರನು ಅಂತ ಆಗ್ತಾ ಇಲ್ಲ. ಆದ್ರೆ ಬಡ್ಡಿ ಆಕರಣೆ ಪದ್ಧತಿಯಲ್ಲಿ ನಾವೇನಾರು ಅಸಮರ್ಪಕ ಮಾರ್ಗವನ್ನ ಅನುಸರಿಸ್ತಾ ಇದ್ದರೆ, ನಿಮಗೆ ಬಡ್ಡಿ ಆಕರಣೆ ಪದ್ಧತಿಯಲ್ಲಿ ಒಂದಿಷ್ಟು ಮಾಸಿಕ, ತ್ರೈಮಾಸಿಕ, ಅರ್ಧವಾರ್ಷಿಕ, ವಾರ್ಷಿಕ ದರಗಳನ್ನ ಆಕರಣೆ ಮಾಡಬಹುದು. ದಿನದ ಲೆಕ್ಕದಲ್ಲಿ, ಗಂಟೆಗಳ ಲೆಕ್ಕದಲ್ಲಿ, ವಾರದ ಲೆಕ್ಕದಲ್ಲಿ ಬಡ್ಡಿ ಆಕರಿಸುವಂತಿಲ್ಲ. ಆ ರೀತಿ ಏನಾದ್ರು ಮಾಡಿ ಅಸಮರ್ಪಕವಾದ ಮಾರ್ಗವನ್ನು ಅನುಸರಿಸ್ತಾ ಇದ್ರೆ, ಮತ್ತೆ ಅಂತಹ ಮಾರ್ಗಗಳಿಂದ ನಿಮ್ಗೆ ಅದು ಏನಾದ್ರು ಠೇವಣಿದಾರರಿಗೆ ಪ್ರಲೋಭನೆ ಆಗ್ತಾ ಇದೆ ಅಂತ ಕಂಡು ಬಂದಲ್ಲಿ, ಆಗ ಕೂಡ ನೀವು ಅಸಮರ್ಪಕವಾದ, ಅಸಮಂಜಸವಾದ ಬಡ್ಡಿ ದರವನ್ನ ಮಾಡ್ತಾ ಇದ್ದೀರಿ. ಅಸಮಂಜಸವಾದ ಬಡ್ಡಿ ದರ, ಅಸಮರ್ಪಕವಾದ ಮಾರ್ಗ ಅಥವಾ ಪ್ರಲೋಭನೆ ಯಾವುದೇ ಒಂದು ಅಂಶ ಇದ್ರೂ ಸಾಕು ಈ ಕಾಯ್ದೆ ಕೆಳಗಡೆ ಬರ್ಲಿಕ್ಕೆ. ಸೊ ಇದಿಷ್ಟು ಯೋಚನೆಗಳು ಬೈಲಾದಲ್ಲಿದೆ, ನಮ್ಮ ನಿಯಮಗಳಲ್ಲಿ ರೂಪಿಸ್ಕೊಂಡಿದೀವಿ. ಹಾಗೆ ಎಲ್ಲ ನಾನು ಏನು ಕಳೆದ 3-4 ಸ್ಲೈಡ್ ತೋರಿಸಿದ ಅಷ್ಟನ್ನು ನಾವು ಅನುಸರಿಸ್ತಾ ಇದ್ದೀವಿ. ಆ ರೀತಿಯ ಎಲ್ಲ ಅಂಶಗಳಿದ್ರೆ ಅದು ಯಾವುದೇ ಅಂಶಗಳು, ಪ್ರಲೋಭನೆ ಇದೆ ಅಥವಾ ಅಸಮಂಜಸ ದಾರ ಇದೆ ಅಥವಾ ಅಸಮರ್ಪಕ ದಾರ ಇದೆ ಅಂದ್ರೆ ಯಾವುದೇ ಒಂದು ಅಂಶ ಇದ್ರೂ ಸಾಕು ಅನಿಯಂತ್ರಿತ ಠೇವಣಿ ಯೋಜನೆಗಳಡಿ ಸ್ವೀಕರಿಸೋದು. ನೀವು ಠೇವಣಿ ಸ್ವೀಕೃತಿಗಾರ ಆಗಿದ್ರೂ ಕೂಡ, ಸಹಕಾರ ಸಂಸ್ಥೆಗಳಾಗಿದ್ರೂ ಕೂಡ ಈ ಕಾಯ್ದೆ ವ್ಯಾಪ್ತಿ ಅದಕ್ಕೆ ಬರುತ್ತೆ. ನಾವು ಎಲ್ಲೋ ಸಹಕಾರ ಸಂಸ್ಥೆಗಳಿಗೆ ಈ ಆಕ್ಟ್ ಅಪ್ಲೈ ಆಗೋದಿಲ್ಲ ಅಂತ ತಿಳ್ಕೊಳ್ತೀವಿ, ತಪ್ಪು ಸ್ನೇಹಿತರೆ. ಹಾಗೆಲ್ಲೂ ಹೇಳಿಲ್ಲ. ಸಾಮಾನ್ಯವಾಗಿ ಅವುಗಳು ವ್ಯಾಪ್ತಿಗೆ ಬರೋದಿಲ್ಲ. ಯಾಕೆ ಅಂದ್ರೆ ಅವರು ತಮ್ಮ ಸದಸ್ಯರಿಂದ ಪ್ರಕಟಣೆ ನೀಡ್ತವೆ ಹೊರತು ಜಾಹೀರಾತು ನೀಡೋದಿಲ್ಲ. ಬೈಲಾದ ಅನುಗುಣವಾಗಿ, ಉಪವಿಧಿಗೆ ಅನುಗುಣವಾಗಿ ಸದಸ್ಯರಿಂದ ಇತಿಮಿತಿಯಲ್ಲಿ ಬಡ್ಡಿ ದರವನ್ನು ಕೂಡ ಇದೇ ರೀತಿ ಇದು ಮಾಡಿಕೊಂಡು ಮಾಡ್ತಾರೆ ಅನ್ನೋದು ಸಾಮಾನ್ಯವಾದ ಭಾವನೆ, ಪರಿಕಲ್ಪನೆ. ಅದಕ್ಕೆ ವ್ಯತಿರಿಕ್ತವಾಗಿ ಮತ್ತೆ ಎಲ್ಲ ಠೇವಣಿಗಳನ್ನು ಠೇವಣಿದಾರರ ದೂರು ಬಾರದ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದೀರಿ ಅನ್ನೋದು ನಮ್ದು ಪರಿಭಾವನೆ. ನಾವು ವಿ ಡೀಮ್ ಇಟ್. ಠೇವಣಿದಾರರಿಂದ ದೂರು ಬಂದಲ್ಲಿ ಅಥವಾ ಅಸಮರ್ಪಕವಾಗಿ ನಿರ್ವಹಣೆ ಮಾಡ್ತಾ ಇದ್ದಲ್ಲಿ ಅಥವಾ ನವೀಕರಣ ಮಾಡದೇ ಇದ್ದಲ್ಲಿ ಅಥವಾ ಹಿಂಪಾವತಿ ಮಾಡದೇ ಇದ್ದಲ್ಲಿ, ಇದು ಯಾವುದೇ ಒಂದು ಅಂಶ ಬಂದ್ರೂ ನಾವು ಇದರ ಕೆಳಗಡೆ ಬರ್ತೀವಿ. ಸೊ ಸಹಕಾರ ಸಂಸ್ಥೆಗಳು ತಾವು ನೋಂದಣಿಯಾದ ಕಾಯ್ದೆಯಡಿಯಲ್ಲಿ ಅನುಮತಿಸಬಹುದಾದಂತೆ ತನ್ನ ಸದಸ್ಯರಿಂದ ಠೇವಣಿಗಳು, ಇಲ್ಲಿ ಇನ್ನೊಂದು ವಿಚಾರ ಹೇಳ್ತಾ ಇದ್ದೀನಿ, ನಮ್ಮ ನೋಂದಣಿ ಕಾಯ್ದೆಯಲ್ಲಿ ಅನುಮತಿಸಬಹುದಾದಂತೆ ಇದು ನಾನು ಮೊದಲನೇ ಅವಧಿಯಲ್ಲಿ ಕೂಡ ಹೇಳಿದ್ದೆ, ನಮಗೆ ಒಂದು ಲಿಮಿಟ್ ಇದೆ.
ನಮ್ಮ ಸ್ವಂತ ಬಂಡವಾಳದ 30 ಪಟ್ಟು ಅಥವಾ 50 ಪಟ್ಟು. ಹಳೆ ಕಾಯ್ದೆಯಲ್ಲಿದ್ದವರಿಗೆ, ಸಹಕಾರ ಸಂಘಗಳ ಕಾಯ್ದೆಯಲ್ಲಿದ್ದವರಿಗೆ 30 ಪಟ್ಟು, ಸೌಹಾರ್ದ ಕಾಯ್ದೆಯಲ್ಲಿದ್ದವರಿಗೆ ಸ್ವಂತ ಬಂಡವಾಳದ 50 ಪಟ್ಟು ಠೇವಣಿಗಳನ್ನ ಅಥವಾ ಸಾಲಗಳನ್ನ ಸ್ವೀಕರಿಸಬಹುದಾದಂತ ಅನುಮತಿ ಇರ್ತದೆ. ನಮ್ಮ ಬೈಲಾದಲ್ಲಿ ಅದನ್ನ ಅಳವಡಿಸ್ಕೊಂಡಿರ್ಬೇಕು. ಆ ರೀತಿ ನಾವು ಅಷ್ಟನ್ನ, ನಂದು 1 ಲಕ್ಷ ರೂಪಾಯಿ ಕ್ಯಾಪಿಟಲ್ ಇದೆ ಅಂತ ಹೇಳಿದ್ರೆ, ನಾನು ಸಹಕಾರ ಸಂಘವಾಗಿದ್ರೆ 30 ಲಕ್ಷ ರೂಪಾಯಿಯನ್ನು ನಾನು ಸಂಗ್ರಹಿಸಬಹುದು. 1 ಲಕ್ಷ ರೂಪಾಯಿ ನನ್ನ ಸ್ವಂತ ಬಂಡವಾಳ ಆಗಿರ್ಬೇಕು. ಸ್ವಂತ ಬಂಡವಾಳ ಅಂದ್ರೆ ಏನು ಅಂತ ನಾನು ಹಿಂದೆ ವಿವರಿಸಿದ್ದೆ ನಿಮಗೆ. ಓನ್ ಕ್ಯಾಪಿಟಲ್. ಸಂದಾಯಿತ ಬಂಡವಾಳ ಅಂದ್ರೆ ಏನು, ನೋಂದಾಯಿತ ಬಂಡವಾಳ ಅಂದ್ರೇನು, ಸ್ವಂತ ಬಂಡವಾಳ ಅಂದ್ರೇನು, ದುಡಿಯೋ ಬಂಡವಾಳ ಅಂದ್ರೇನು, ಇದೆಲ್ಲದ್ರ ಬಗ್ಗೆ ಆ ಅವಧಿಯಲ್ಲಿ ವಿವರಿಸಿದ್ದೆ. ಇನ್ನೊಮ್ಮೆ ಬೇಕಾದ್ರೆ ಆ ಇದನ್ನ ಎಪಿಸೋಡ್ ಅನ್ನು ನೀವು ನೋಡ್ಬೋದು. ಹಾಗಾಗಿ ಇಲ್ಲಿ ನಾವು ಆ ಮಿತಿಗಿಂತ ಹೆಚ್ಚಿದ ತಗೊಂಡ್ರೆ ಅನಿಯಂತ್ರಿತ ಠೇವಣಿ ಆಗತ್ತೆ. ಹಾಗಾಗಿ ಆ ಲಿಮಿಟ್ ಒಳಗಡೆ ತಗೊಂಡಿದ್ರೆ ನಾವು ಯೋಜನೆ ಇದ್ರ ಬರ್ತೀವಿ. ಹಾಗೇನೆ ಸೌಹಾರ್ದ ಸಹಕಾರಿಗಳು ನಾವು ಮಾತ್ರ ಸದಸ್ಯರಿಂದ ಠೇವಣಿ ತಗೊಂಡಿದ್ರೆ ಅನಿಯಂತ್ರಿತ ಠೇವಣಿ ಆಗತ್ತೆ. ಗಂಭೀರವಾಗಿ ಪರಿಗಣಿಸಬೇಕು ಇದನ್ನ. ಠೇವಣಿ ಅಂತ ಹೇಳಿದ ತಕ್ಷಣ ಯಾವುದು ನಾವು ಆ ತರ ಠೇವಣಿ ತಗೊಳ್ಳೋದಿಲ್ಲ ಸರ್, ಪಿಗ್ಮಿ ತಗೊಳ್ತಾ ಇದೀವಿ. ಪಿಗ್ಮಿ ಕೂಡ ಠೇವಣಿನೇ. ಹಾಗಾಗಿ ನಾವು ಮಾತ್ರ ಸದಸ್ಯರಿಂದ ಏನಾದ್ರು ನೀವು ಠೇವಣಿಗಳನ್ನ ಪಿಗ್ಮಿ ಅಂತ ತಗೊಳ್ತಾ ಇದ್ದೀರಿ, ಅದು ಅನಿಯಂತ್ರಿತ ಠೇವಣಿ ಆಗತ್ತೆ. ಸೌಹಾರ್ದ ಸಹಕಾರಿಗಳಲ್ಲಿ ಸ್ಪಷ್ಟವಾಗಿ ಸೆಕ್ಷನ್ 22 ಸ್ಪಷ್ಟವಾಗಿ ಹೇಳ್ಬಿಡತ್ತೆ, ನಾವು ಮಾತ್ರ ಸದಸ್ಯರು ಸೇರಿದಂತೆ ಯಾವುದೇ ಸದಸ್ಯೇತರರಿಂದ ಯಾವುದೇ ರೀತಿಯ ಠೇವಣಿಗಳನ್ನು ಸ್ವೀಕರಿಸುವಂತಿಲ್ಲ. ಸೆಕ್ಷನ್ 22 ಸೌಹಾರ್ದ ಆಕ್ಟ್ ಅಲ್ಲಿ ಸ್ಪಷ್ಟಪಡಿಸ್ಬಿಡತ್ತೆ. ಆದರೆ ಅದೇ ಅಂಶ ಸಹಕಾರ ಸಂಘಗಳಲ್ಲಿ ಇಲ್ಲ. ಸಹಕಾರ ಸಂಘಗಳ ಕಾಯ್ದೆ ನಾವು ಮಾತ್ರ ಸದಸ್ಯರಿಂದ ಠೇವಣಿ ಸ್ವೀಕರಿಸುವಂತಿಲ್ಲ ಅಂತ ಎಲ್ಲೇ ನಿರ್ದಿಷ್ಟವಾಗಿ ಹೇಳಿಲ್ಲ. ಹಾಗಾಗಿ ನಾವು ತಗೊಳ್ತಾ ಇದ್ದೀವಿ. ಹಾಗೇನಾದ್ರು ಮಾಡ್ತಾ ಇದ್ದೀರಿ ಅಂದ್ರೆ ಅಲ್ಲಿ ಕೂಡ ನೀವು ತಪ್ಪು ಮಾಡ್ತಾ ಇದ್ದೀರಿ. ಹಳೆ ಸಹಕಾರ ಸಂಘಗಳು ಯಾರ್ಯಾರು ಇಲ್ಲಿ ಇದ್ದೀರಿ ಅವರೆಲ್ಲ ಗಮನಿಸಿ. ನಾವು ಮಾತ್ರ ಸದಸ್ಯರಿಂದ ಠೇವಣಿಗಳನ್ನ ಸ್ವೀಕರಿಸ್ತಾ ಇದ್ದೀರಿ ಅಂದ್ರೆ ನಾವು ಮಾತ್ರ ಸದಸ್ಯರು, ಷೇರುದಾರ ಸದಸ್ಯರಲ್ಲ. ಅವರು ಶೇರನ್ನು ಹಾಕಿರೋದಿಲ್ಲ. ಅವರಿಂದ ಠೇವಣಿ ಸ್ವೀಕಾರ ಮಾಡೋದಾಗ್ಲಿ ಅಥವಾ ಸಾಲವನ್ನು ಕೊಡುವುದಾಗ್ಲಿ ಯಾವುದೇ ವ್ಯಾವಹಾರಿಕ ಸಂಬಂಧವನ್ನ ಏರ್ಪಡಿಸಿಕೊಳ್ಳುವಂತಿಲ್ಲ. ನಿಮ್ಮ ವ್ಯವಹಾರವನ್ನ, ಠೇವಣಿ ಸ್ವೀಕಾರ ಅಥವಾ ಸಾಲ ನೀಡುವಿಕೆ, ನಿಮ್ಮ ವ್ಯವಹಾರ, ಆರ್ಥಿಕ ವ್ಯವಹಾರವನ್ನ ಅವರ ಜೊತೆಗೆ ಮಾಡಕೂಡದು. ಯಾಕೆಂದ್ರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟಿನ 2018ರಲ್ಲಿ ಬಂದಿರುವಂತಹ ಒಂದು ಸುಪ್ರೀಂ ಕೋರ್ಟಿನ ತೀರ್ಮಾನದಲ್ಲಿ ಸಹಕಾರ ಸಂಘಗಳು ನಾವು ಮಾತ್ರ ಸದಸ್ಯರಿಂದ ಸ್ವೀಕರಿಸುವ ಠೇವಣಿಗಳು ಅನಿಯಂತ್ರಿತ ಠೇವಣಿ ಅಂತ ಪರಿಗಣನೆ. ಸಿಟಿಸನ್ ಕೋಆಪರೇಟಿವ್ ಕೇಸ್ ನಾನು ಹಿಂದೆ ಅನೇಕ ಸಾರಿ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ. ಇದು ಇಲ್ಲಿ ಏನು ಅಂದ್ರೆ, ಎಷ್ಟೋ ಸಾರಿ ನಮ್ಮಲ್ಲಿ ಎಲ್ಲರೂ ಹೇಳುವಂತದ್ದು ಏನಂದ್ರೆ, ಸರ್ ನಾವು ಮಾತ್ರ ಸದಸ್ಯರಿಂದ ಠೇವಣಿ ಸ್ವೀಕರಿಸುವಂತಿಲ್ಲ ಅಂತ ಎಲ್ಲಿದೆ? ಸೌಹಾರ್ದ ಕಾಯ್ದೆಯಲ್ಲಿ ನಿರ್ದಿಷ್ಟವಾಗಿದೆ ನಾವು ಮಾತ್ರ ಸದಸ್ಯರಿಂದ ಠೇವಣಿ ಸ್ವೀಕರಿಸುವಂತಿಲ್ಲ, ಸೆಕ್ಷನ್ 22 ಕರೆಕ್ಟ್. ಆದ್ರೆ ಹಳೆ ಆಕ್ಟ್ ಅಲ್ಲಿ ಏನು ಇಲ್ಲ. ಹಾಗಾಗಿ ನಾವು ಸ್ವೀಕಾರ ಮಾಡ್ತಾ ಇದ್ದೀವಿ. ನಾನು ಅಂತವರಿಗೆ ಕೇಳುವ ಪ್ರಶ್ನೆ, ಹಳೆ ಕಾಯ್ದೆಯಲ್ಲಿ ನಾವು ಮಾತ್ರ ಸದಸ್ಯರಿಂದ ಠೇವಣಿ ಸ್ವೀಕರಿಸುವಂತಿಲ್ಲ ಅಂತ ಎಲ್ಲೂ ಇಲ್ಲ. ಓಕೆ, ಒಪ್ಕೊಂಡೆ. ಹಾಗಂತ ಹಳೆ ಆಕ್ಟ್ ಅಲ್ಲಿ ನಾವು ಮಾತ್ರ ಸದಸ್ಯರಿಂದ ಠೇವಣಿ ಸ್ವೀಕರಿಸಬಹುದು ಅಂತ ಇದೆಯಾ ಸ್ನೇಹಿತರೆ? ಠೇವಣಿ ಸ್ವೀಕಾರ ಮಾಡಬಹುದು ಅಂತನೂ ಇಲ್ಲ, ಸ್ವೀಕಾರ ಮಾಡಬಾರ್ದು ಅಂತನೂ ಇಲ್ಲ. ಅಂದರೆ when the act is silent, we have to go behind the intention of the law. ನಾಮ ಮಾತ್ರ ಸದಸ್ಯರು for name sake, they are not shareholders, they are not contributors to the capital. ಅವರು ಷೇರುದಾರ ಸದಸ್ಯರಲ್ಲ. ಅವರ ಜೊತೆಗೆ ಯಾವುದೇ ಆರ್ಥಿಕ ವ್ಯವಹಾರ ಮಾಡಕೂಡದು. ಹಾಗಿದ್ದಾಗ ನೀವು ಅವರೊಂದಿಗೆ ಮಾಡ್ತಾ ಇದ್ದೀರಿ ಅಂದ್ರೆ ಸುಪ್ರೀಂ ಕೋರ್ಟಿನ ಹೇಳಿಕೆ ಪ್ರಕಾರ ಅದು ಅನಿಯಂತ್ರಿತ ಠೇವಣಿ ಆಗ್ಬಹುದು. ಹಾಗಾಗಿ ನಾವು ಮಾತ್ರ ಸದಸ್ಯರಿಂದ ಪಿಗ್ಮಿಯೋ ಸೇರಿದಂತೆ ಯಾವುದೇ ರೀತಿಯ ಠೇವಣಿ ತಗೊಳ್ತಾ ಇದ್ದೀರಿ ಅಂದ್ರೆ ಅದು ಅನಿಯಂತ್ರಿತ ಠೇವಣಿ ಆಗತ್ತೆ. ನೀವು ಅದನ್ನು ನಿಲ್ಲಿಸೋದು ಒಳ್ಳೆಯದು. ಮತ್ತೆ ಇದಕ್ಕೆ ಇನ್ನೊಂದು ಇದು ಹೇಳುತ್ತೆ, ಕಾಯ್ದೆ ಬಂದ ನಂತರ ಕಾಯ್ದೆಯಲ್ಲಿ ಸೆಕ್ಷನ್ 10 ಏನ್ ಹೇಳುತ್ತೆ ಅಂದ್ರೆ, ಯಾರ್ಯಾರು ಠೇವಣಿ ತಗೊಳ್ತಾ ಇದ್ದಾರೋ ಅವರೆಲ್ಲರೂ ನಿಗದಿತ ನಮೂನೆಯಲ್ಲಿ ಸಕ್ಷಮ ಪ್ರಾಧಿಕಾರಕ್ಕೆ ಮಾಹಿತಿ ನೀಡಬೇಕು.
ಅಂದ್ರೆ ನಾವೆಲ್ಲರೂ ಠೇವಣಿ ಸ್ವೀಕೃತಿದಾರರೇ, ಆದರೆ ನಾವು ಡೆಪಾಸಿಟ್ ಟೇಕರ್ಸ್ ಅಂತ ನಿಗದಿತ ನಾಮೂನೆಯಲ್ಲಿ ಸಕ್ಷಮ ಪ್ರಾಧಿಕಾರಕ್ಕೆ ಅಂದ್ರೆ ಕಾಂಪಿಟೆಂಟ್ ಅಥಾರಿಟಿಗೆ ಮಾಹಿತಿ ನೀಡಬೇಕು. ಸೆಕ್ಷನ್ ಹೇಳುತ್ತೆ ನಾವು ಎಷ್ಟು ಜನ ಪಾಲಿಸಿದೀವಿ. ಸರ್ ನಮಗ್ ಗೊತ್ತೇ ಇರ್ಲಿಲ್ಲ ಸರ್, ಇದುವರೆಗೂ ನಾವು ಮಾಡಿಲ್ಲ. ಹೌದು, ಈಗ್ಲಾದ್ರೂ ಮಾಡಿ. ಮಾಹಿತಿ ನೀಡುವಂಥದ್ದು ಕರ್ತವ್ಯ. ಅನಿಯಂತ್ರಿತ ಠೇವಣಿ ಆಕ್ಟ್ ಅಲ್ಲಿ ಇದೆ ಸೆಕ್ಷನ್ 10. ಹಾಗೆ ಕೇಂದ್ರ ಸರ್ಕಾರ ಒಂದು ತಿದ್ದುಪಡಿ ಅಂತಂದಿದೆ. ಅದು ಕೇಂದ್ರ ಸರ್ಕಾರ ತಂದಿರುವಂತದ್ದು ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್. ಅದು ಓಕೆ, ಆದ್ರೆ ಅದರಲ್ಲಿರೋ ಅಂಶಗಳನ್ನ ನಾವು ಗಮನಿಸ್ಕೊಳ್ಬೇಕು. ಮುಂದಿನ ದಿನದಲ್ಲಿ ಆ ರೀತಿಯ ಇದು ಬಂದರೆ ನಮಗೆ ಕೂಡ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಸುಪ್ರೀಂ ಕೋರ್ಟ್ ನೋಡುವಂಥದ್ದು ಇಂಥದ್ದೇ ಆಸ್ಪೆಕ್ಟ್ ಗಳನ್ನ ನೋಡುತ್ತೆ. ಆವಾಗ ನಮಗೆ ತೊಂದರೆ ಆಗ್ಬೋದು. ಏನ್ ಹೇಳತ್ತೆ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ 2002 ಪ್ರಕಾರ ಡೆಪಾಸಿಟ್ಸ್ ಫ್ರಮ್ ಇಟ್ಸ್ ವೋಟಿಂಗ್ ಮೆಂಬರ್ಸ್, ಯಾರಿಗೆ ವೋಟ್ ಹಾಕ್ಲಿಕ್ಕೆ ಇದೆಯೋ ಅವ್ರು ಮಾತ್ರ ಇದು ಕೊಡ್ಬೇಕು ಅನ್ನೋ ಇದನ್ನ. ಯಾಕೆ ಅಂದ್ರೆ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ ಅಲ್ಲಿ ಎರಡೇ ರೀತಿಯ ಪ್ರಾವಧಾನ ಇದೆ ಮೆಂಬರ್ಶಿಪ್ ನಲ್ಲಿ. ಅಲ್ಲಿ ಸಹ ಸದಸ್ಯರು ಅನ್ನೋ ಪ್ರಾವಿಷನ್ ಇಲ್ಲ. ಒಂದು ರೆಗ್ಯುಲರ್ ಮೆಂಬರ್ಸ್, ಇಲ್ಲ ನಾಮಿನಲ್ ಮೆಂಬರ್ಸ್. ರೆಗ್ಯುಲರ್ ಮೆಂಬರ್ಸ್ ದೇ ಆರ್ ವೋಟಿಂಗ್ ಮೆಂಬರ್ಸ್, ನಾಮಿನಲ್ ಮೆಂಬರ್ಸ್ ದೇ ಆರ್ ನಾಟ್ ವೋಟಿಂಗ್ ಮೆಂಬರ್ಸ್. ಹಾಗಾಗಿ ಇದನ್ನ ಬದಲಾವಣೆ ಮೂಲಕ 2002ರ ಆಕ್ಟ್ಗೆ ಬದಲಾವಣೆ ತಂದಿದ್ದಾರೆ. ಅದು ಇನ್ಸರ್ಷನ್ ಆಗಿದೆ. ಇಲ್ಲ ಅಂದ್ರೆ ಅವರು ಕ್ಲಾರಿಫೈ ಮಾಡಿದ್ದಾರೆ ಕೆಳಗಡೆಗೆ, ಫಾರ್ ರಿಮೂವಲ್ ಆಫ್ ಡೌಟ್ ಇಟ್ ಈಸ್ ಹಿಯರ್ ಬೈ ಕ್ಲಾರಿಫೈಡ್ ದಟ್ ಎ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಶೆಲ್ ನಾಟ್ ಬಿ ಎಂಟೈಟಲ್ಡ್ ಟು ರಿಸೀವ್ ಡೆಪಾಸಿಟ್ಸ್ ಫ್ರಮ್ ಪರ್ಸನ್ಸ್ ಅದರ್ ದ್ಯಾನ್ ವೋಟಿಂಗ್ ಮೆಂಬರ್ಸ್. ಅಂದ್ರೆ ಅವರು ಮತದಾನ ಯೋಗ್ಯ ಸದಸ್ಯರಿಂದ ಮಾತ್ರ ತಗೊಳ್ಬೇಕು. ಮತದಾನ ಯೋಗ್ಯ ಸದಸ್ಯರು ಅಂದ್ರೆ ಏನು? ರೆಗ್ಯುಲರ್ ಮೆಂಬರ್ಸ್. ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ ನಲ್ಲಿ ನಿಮಗೆಲ್ಲರಿಗೂ ಗೊತ್ತಿರಲಿ, ಅಲ್ಲಿ ಎರಡೇ ಅವಕಾಶ ಇರುವಂತದ್ದು, ಸಾಮಾನ್ಯ ಸದಸ್ಯರು ಮತ್ತು ನಾಮಮಾತ್ರ ಸದಸ್ಯರು. ಅಂದರೆ ನಾಮಮಾತ್ರ ಸದಸ್ಯರಿಂದ ನೀವು ಯಾವುದೇ ಡೆಪಾಸಿಟ್ ತಗೊಳ್ಳುವಂತಿಲ್ಲ. ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ಕ್ಲಿಯರ್ ಆಗಿ ಹೇಳಿದೆ. ಹಾಗಾಗಿ ಸ್ನೇಹಿತರೆ, ನೀವು ಇಲ್ಲಿ ಠೇವಣಿ ಸ್ವೀಕಾರದಲ್ಲಿ ಏನೇನ್ ಮಾಡ್ಬೇಕು, ಏನೇನ್ ಮಾಡಬಾರ್ದು, ಡೂಸ್ ಅಂಡ್ ಡೋಂಟ್ಸ್, ಯಾವ್ದ್ಯಾವ್ದನ್ನ ಮಾಡ್ಬೋದು, ಯಾವ್ದ್ಯಾವ್ದನ್ನ ಮಾಡಬಾರ್ದು. ಠೇವಣಿ ಸ್ವೀಕಾರ, ನಿರ್ವಹಣೆ, ಮರುಪಾವತಿಗೆ ಸ್ಪಷ್ಟವಾದ ನಿಯಮಗಳಿರ್ಲಿ. ಯಾರಿಂದ ಎಷ್ಟು ರೂಪಾಯಿ ಹೇಗೆ ತಗೊಳ್ಬೇಕು, ಅದರ ನಿರ್ವಹಣೆ ಹೆಂಗ್ ಮಾಡ್ಬೇಕು. ನಿರ್ವಹಣೆ ಅಂದ್ರೆ ಸರ್ವಿಸಿಂಗ್ ಅಂದ್ರೆ ಕ್ಲಪ್ತ ಕಾಲದಲ್ಲಿ ಇದನ್ನ ಕೊಡುವಂಥದ್ದು. ಏನು ಬಡ್ಡಿ ಪಾವತಿ ಇರ್ಬೋದು, ಅವರಿಗೆ ಮಾಹಿತಿಗಳನ್ನು ಕೊಡುವಂಥದ್ದು, ಯಾವಾಗ ಮುಕ್ತಾಯವಾಗುತ್ತೆ ಅದ್ರ ಪೂರ್ವಭಾವಿಯಾಗಿ ಮಾಹಿತಿ ನೀಡುವಂಥದ್ದು, ಅವ್ರು ಬಂದರೆ ಅದನ್ನ ಒಂದು ಅವರಿಗೆ ಹಿಂತಿರಿಸುವಂಥದ್ದು ಅಥವಾ ರಿನ್ಯೂವಲ್ ಮಾಡ್ಕೊಳ್ಳುವಂಥದ್ದು. ಈ ರೀತಿಯ ಎಲ್ಲದಕ್ಕೂ ಸ್ಪಷ್ಟವಾದ ನಿಯಮಗಳಿರ್ಲಿ, ರೂಲ್ಸ್ ಇರ್ಲಿ. ಮತ್ತೆ ಠೇವಣಿ ಸಂಗ್ರಹಿಸುವಾಗ ವ್ಯಾಪ್ತಿ ಬೈಲಾ ನಿಯಮಗಳನ್ನ ಮೀರಬೇಡಿ. ಇಲ್ಲಿ ಠೇವಣಿ ಸಂಗ್ರಹಣೆ ವಿಚಾರದಲ್ಲಿ ನಾನು ಕೆಲವೊಂದು ಉದಾಹರಣೆಗಳು ಹೇಳ್ತೀನಿ. ನಮ್ಮಲ್ಲಿ ಒಂದು ಸೊಸೈಟಿ ಇದೆ, ಅದರ ಡೈರೆಕ್ಟರ್ಸ್ ಅಲ್ಲಿ ಅವರು ತಮ್ಮ ಮಕ್ಕಳ ಹೆಸರಿನಲ್ಲಿ ಕೂಡ ಮೆಂಬರ್ ಮಾಡಿದ್ದಾರೆ, ಅವರ ಮಕ್ಕಳ ಹೆಸರಿನಲ್ಲಿ ಕೂಡ ಡೆಪಾಸಿಟ್ ಮಾಡಿದ್ದಾರೆ, ತಪ್ಪಲ್ಲ. ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಬ್ಬ ಡೈರೆಕ್ಟರ್ನ ಮಗಳು ಮದುವೆ ಆಗಿ ವ್ಯಾಪ್ತಿ ಮೀರಿ ಬೇರೆ ಕಡೆ ಹೋಗ್ತಾರೆ ಅಂತ ಹೇಳಿದ್ರೆ ಅವರ ಠೇವಣಿಯನ್ನ ಏಕಗಂಟಿನಲ್ಲಿ ಪ್ರಿಮೆಚ್ಯೂರ್ ಆಗಿ ಇದು ಮಾಡಿ ವಾಪಸ್ ಕೊಡಬೇಕು. ಯಾಕೆಂದ್ರೆ ಅವರ ನಿವಾಸ ಸ್ಥಾನ ಚೇಂಜ್ ಆಯ್ತು ಅಂತ ಹೇಳಿದ್ರೆ ಅವರು ಬೆಂಗಳೂರು, ಮಡ್ರಾಸ್ಗೋ ಅಥವಾ ತಮ್ಮ ಗಂಡನ ಜಾಗ ಎಲ್ಲಿದೆಯೋ ಅಲ್ಲಿ ಹೋಗ್ತಾರೆ. ಅಲ್ಲಿ ಆಧಾರ್ ಕಾರ್ಡ್, ಅವರಿಗೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಆಧಾರ್ ಕಾರ್ಡ್ ಅನ್ನ ಅವರು ಬದಲಾಯಿಸ್ಕೊಳ್ತಾರೆ. ಅವ್ರ ವ್ಯಾಪ್ತಿ, ಅವರ ನಿವಾಸ ಸ್ಥಾನವನ್ನು ಬದಲಾಯಿಸ್ಕೊಳ್ತಾರೆ ಕಾನೂನಾತ್ಮಕವಾಗಿ. ಆಗ ನೀವು ಅವರಿಂದ ಏನಾದ್ರು ಇದನ್ನ ಠೇವಣಿಯನ್ನು ತಂದಿದ್ರೆ ಅದನ್ನ ಏಕಗಂಟಿನಲ್ಲಿ ಅವರಿಗೆ ವಾಪಸ್ ಕೊಡಬೇಕು. ಅದು ಪ್ರಿಮೆಚ್ಯೂರ್ ಆದ್ರೂ ಕೊಡಬೇಕಾಗತ್ತೆ. ಹಾಗಾಗಿ ಠೇವಣಿ ಸಂಗ್ರಹಣೆ ಮಾಡುವಾಗ ಬೈಲಾ ಮತ್ತು ನಿಯಮಗಳನ್ನ ಅಥವಾ ವ್ಯಾಪ್ತಿಯನ್ನ ಮೀರಬೇಡಿ. ಸದಸ್ಯೇತರರಿಂದ ಠೇವಣಿ ಸ್ವೀಕರಿಸುವಂತಿಲ್ಲ. KYC ನಿಯಮಗಳನ್ನ ಅಪ್ಲೈ ಆಗತ್ತೆ, ಅಪ್ಲೈ ಮಾಡ್ಕೊಳ್ಳಿ. ನೋ ಯುವರ್ ಕಸ್ಟಮರ್. ಸರ್ ನಮಗ್ ಅಪ್ಲೈ ಆಗೋದಿಲ್ಲ, ಯಾವುದು ನೀವು ಪೂರ್ವಭಾವಿಯಾಗಿ ಯಾವುದು ನಮಗ್ ಅಪ್ಲೈ ಆಗೋದಿಲ್ಲ ಅಂತ ಪರಿಭಾವಿಸಬೇಡಿ. ವಾಟ್ ಅಪ್ಲೈಸ್ ಟು ಅದರ್ಸ್ ಸೇಮ್ ಅಪ್ಲೈಸ್ ಟು ಅಸ್. ಸರ್ ನಮ್ಗೆ ಯಾರು ಡೈರೆಕ್ಷನ್ ಕೊಟ್ಟಿಲ್ಲ, ಕೊಡ್ಬೇಕಾಗಿಲ್ಲ. ಲಾ ಆಫ್ ದಿ ಲ್ಯಾಂಡ್ ಅಪ್ಲೈಸ್ ಟು ಯು.
Ignorance of law is no excuse. ಅದು ಗೊತ್ತಿಲ್ಲ ಅಂತ ಹೇಳುವಂಥದ್ದು ಎಕ್ಸ್ಕ್ಯೂಸ್ ಆಗೋದಿಲ್ಲ ಸ್ನೇಹಿತರೆ. ಬಡ್ಡಿ ದರಗಳು ಸಮಂಜಸವಾಗಿರಲಿ. ನಾಳೆ ಬಡ್ಡಿ ದರಗಳನ್ನ, ಸಾಲಗಳ ಮೇಲಿನ ಬಡ್ಡಿ ದರ ಮತ್ತು ಠೇವಣಿಗಳ ಮೇಲಿನ ಬಡ್ಡಿ ದರ, ಇಟ್ ಶುಡ್ ಬಿ ಅಪ್ರಾಪ್ರಿಯೇಟ್. If at all the occasion arises, you need to defend yourselves that so and so is our methodology. ಈ ಕಾರಣಕ್ಕೋಸ್ಕರ ಮಾಡಿದೀವಿ ಅಂತೇಳಿ ನಿಮ್ಮನ್ನ ನೀವು ಡಿಫೆಂಡ್ ಮಾಡ್ಕೊಳ್ಳುವಷ್ಟೇ ಇರಬೇಕು. ಬಡ್ಡಿ ದರಗಳು ಸರಿ, ಆಗ್ಲೇ ಹೇಳ್ದಂಗೆ ಆಕರಣೆ ಪದ್ಧತಿ ಕೂಡ ನ್ಯಾಯಯುತವಾಗಿರ್ಲಿ. ಎಲ್ಲೋ ಒಂದು ಕಡೆಗೆ ಅವರನ್ನ ಕತ್ಲಲ್ಲಿಟ್ಟು, ಯಾರನ್ನೇ ಕತ್ಲಲ್ಲಿಟ್ಟು ನೀವು ಮಾಡ್ಲಿಕ್ಕೆ ಹೋದ್ರೆ 1 ದಿನ 2 ದಿನ ಯಾಮಾರಿಸಬಹುದು ಸ್ನೇಹಿತರೆ. ಯಾರನ್ನು ಯಾರು ನಿರಂತರವಾಗಿ ಯಾಮಾರಿಸ್ಲಿಕ್ಕೆ ಸಾಧ್ಯ ಇಲ್ಲ. ತಗೊಂಡಿರೋ ಇದನ್ನ ಮರುಪಾವತಿ ಮಾಡುವಂಥದ್ದು ಅಥವಾ ನವೀಕರಣ ಮಾಡುವಂಥದ್ದು ಯಾವ ಕಾಲದಲ್ಲಿ ಆಗ್ಬೇಕು ಅದೇ ಕಾಲದಲ್ಲಿ. ಸಸ್ಪೆನ್ಸ್ ಡೆಪಾಸಿಟ್ ಇರಕೂಡದು. ಷೇರುದಾರ ಸದಸ್ಯರಿಂದ ಮಾತ್ರ ಠೇವಣಿ ಸ್ವೀಕರಿಸಿ. ಷೇರುದಾರ ಸದಸ್ಯರು ಅಂದ್ರೆ ಸಾಮಾನ್ಯ ಸದಸ್ಯರು, ಸಹ ಸದಸ್ಯರು. ನಾವು ಮಾತ್ರ ಸದಸ್ಯರು, ಷೇರುದಾರ ಸದಸ್ಯರಲ್ಲ. ಹಾಗಾಗಿ ಅವರಿಂದ ಠೇವಣಿ ಸ್ವೀಕರಿಸಬೇಡಿ. ಠೇವಣಿ ಅನ್ನೋ ಯೋಜನೆಯಲ್ಲಿ ಎಲ್ಲ ಹಣಕಾಸುಗಳು ಬರ್ತದೆ, ಈವನ್ ಪಿಗ್ಮಿ ಕೂಡ ಬರ್ತದೆ. ಪಿಗ್ಮಿ ಸಂಗ್ರಹಣೆ ಕೂಡ ನೀವು ನಾವು ಮಾತ್ರ ಸದಸ್ಯರಿಂದ ತಗೊಳ್ಬಾರ್ದು, ಷೇರುದಾರ ಸದಸ್ಯರಿಂದ ಮಾತ್ರ ತಗೊಳ್ಬೇಕಾಗತ್ತೆ. ಠೇವಣಿ ಸಂಗ್ರಹಣೆ ಮಾಡುವಾಗ ನಮ್ಮ ಸಹಕಾರಿ ಕಾಯ್ದೆ ಅಲ್ಲದೆ ಬೇರೆ ಕಾಯ್ದೆಗಳು, ಬಡ್ಸ್ ಆಕ್ಟ್ ಒಂದೇನ ಹಾಗಾದ್ರೆ ಅಲ್ಲ, ಇನ್ನೂ ಕೆಲವೊಂದು ಕಾಯ್ದೆಗಳು ಬರ್ತದೆ. ಠೇವಣಿ ಸಂಗ್ರಹಣೆ ಮಾಡುವಾಗ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್, ಇದನ್ನ ಕೂಡ ಮುಂದಿನ ಒಂದು ಅವಧಿಯಲ್ಲಿ ನಾನು ತಗೊಳ್ತೀನಿ. ಇದು ಯಾಕೆ ಅಪ್ಲೈ ಆಗತ್ತೆ, ಹೇಗೆ ಅಪ್ಲೈ ಆಗತ್ತೆ, ಏನೇನು, ಇದರ ಕೆಳಗಡೆ ಡೂಸ್ ಅಂಡ್ ಡೋಂಟ್ಸ್ ಏನು. ಬೇನಾಮಿ ಟ್ರಾನ್ಸಾಕ್ಷನ್ಸ್ ಪ್ರೊಹಿಬಿಷನ್ ಆಕ್ಟ್, ಅದು ಕೂಡ ನಮಗೆ ಅಪ್ಲೈ ಆಗತ್ತೆ. ಯಾಕೆ ಅಪ್ಲೈ ಆಗತ್ತೆ? ಮಿತಿ ಮೀರಿದ ಬಡ್ಡಿ ಹೇರುವಿಕೆ ನಿಷೇಧ ಅಧಿನಿಯಮ 2004, ಅದು ಕೂಡ ನಮಗೆ ಅಪ್ಲೈ ಆಗತ್ತೆ. ಪ್ರೊಹಿಬಿಷನ್ ಆಫ್ ಚಾರ್ಜಿಂಗ್ ಆಫ್ exorbitant rate of interest. ಇನ್ಕಮ್ ಟ್ಯಾಕ್ಸ್ ಅಪ್ಲೈ ಆಗತ್ತೆ. ಅದರ ಸೆಕ್ಷನ್ 269 SS ಏನ್ ಹೇಳುತ್ತೆ, 269 T ಏನ್ ಹೇಳುತ್ತೆ, ST ಏನ್ ಹೇಳುತ್ತೆ, ಅದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಒಟ್ಟಾರೆ ಸ್ನೇಹಿತರೆ, ಈ ಇದ್ರ ಸಮಗ್ರವಾಗಿ ಏನ್ ಹೇಳುವಂತದ್ದು ಅಂದ್ರೆ, ಯಾವುದೇ ಗ್ರಾಹಕನಿಂದ ಬರಬಾರದು, ದೂರುಗಳು ಬರಬಾರದು. ಯಾವುದೇ ಗ್ರಾಹಕನಿಂದ ಯಾವುದೇ ಕಾರಣಕ್ಕೋಸ್ಕರ ಸಂಗ್ರಹಿಸಿದ ರೀತಿ, ನಿರ್ವಹಣೆ ರೀತಿ, ಮರುಪಾವತಿ ರೀತಿ, ಯಾವುದೇ ರೀತಿ ಹಂತದಲ್ಲಿ ನಿಮಗೆ ದೂರುಗಳು ಬಂದಲ್ಲಿ ನೀವು ಬಡ್ಸ್ ಆಕ್ಟ್ ಕೆಳಗಡೆ ಬರುವಂತಹ ಸನ್ನಿವೇಶಗಳು ಅಥವಾ ಸಂಭವಗಳು ಜಾಸ್ತಿ ಆಗುತ್ತೆ. ಇದರಲ್ಲಿ ಒಂದಿಷ್ಟು ಸ್ಪಷ್ಟೀಕರಣ ನೀಡ್ಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ, ಒಂದಿಷ್ಟು ನಿಮಗೆ ಎಕ್ಸ್ಪ್ಲನೇಷನ್. ಯಾವುದೇ ವ್ಯಕ್ತಿ ತನ್ನ ವೈಯಕ್ತಿಕ ಅಗತ್ಯಗಳಿಗಾಗಿ ಅಥವಾ ವ್ಯವಹಾರಕ್ಕಾಗಿ ಜಾಹೀರಾತು ನೀಡದೆ ತನ್ನ ಸ್ನೇಹಿತರಿಂದ, ಬಂಧುಗಳಿಂದ ಸ್ವೀಕರಿಸುವ ಮೊತ್ತವು ಈ ಕಾಯ್ದೆ ವ್ಯಾಪ್ತಿಯಲ್ಲಿ ಬರೋದಿಲ್ಲ. ನಾನು ನಮ್ಮ ಸ್ನೇಹಿತರಿಂದ ಕೈ ಸಾಲ ಮಾಡ್ಕೊಳ್ತೀನಿ, ಹ್ಯಾಂಡ್ ಲೋನ್. ನನಗೆ ಯಾವುದೋ ಒಂದು ವೈಯಕ್ತಿಕವಾಗಿ ನಾಳೆ ನನ್ನ ಮಗಳನ್ನ ಮೆಡಿಕಲ್ ಕಾಲೇಜಿಗೆ ಅಡ್ಮಿಟ್ ಮಾಡ್ಬೇಕು, ನನ್ನ ಹತ್ರ ಸ್ವಲ್ಪ ಹಣ ಕಡಿಮೆ ಆಗಿದೆ, ಒಂದು 50,000, 1 ಲಕ್ಷ, 5 ಲಕ್ಷ, ಎಷ್ಟು ಅಮೌಂಟ್ ಅನ್ನ ಒಂದು 4-5 ಜನ ನಮ್ಮ ಬಂಧುಗಳ ಹತ್ರ ಕೈ ಸಾಲ ಮಾಡ್ಕೊಳ್ತೀನಿ. ಅದನ್ನ ನಾನು ವೈಯಕ್ತಿಕ ಅಗತ್ಯಗಳಿಗೆ ಮಾಡ್ತೀನಿ, ವ್ಯವಹಾರಕ್ಕಲ್ಲ. ಅದಕ್ಕೆ ಜಾಹೀರಾತು ನೀಡಿಲ್ಲ, ನನಗೆ ಬೇಕು ಅಂತ ಎಲ್ಲೂ ನಾನು ಜಾಹೀರಾತು ನೀಡಿಲ್ಲ. ನನ್ನ ಸಂಪರ್ಕದ ಕಾರಣಕ್ಕೋಸ್ಕರ ನಾನು ನನ್ನ ಸ್ನೇಹಿತರಿಂದ, ಬಂಧುಗಳಿಂದ ಸ್ವೀಕರಿಸಿದ್ದೀನಿ. ಆಗ ಈ ಕಾಯ್ದೆ ಅಡಿಯಲ್ಲಿ ಅದು ಠೇವಣಿ ಆಗೋದಿಲ್ಲ. ಅಂದ್ರೆ ವೈಯಕ್ತಿಕ ಅಗತ್ಯ, ವ್ಯಾವಹಾರಿಕ ಅಗತ್ಯ ಅಲ್ಲ, ಜಾಹೀರಾತು ಇಲ್ಲ, ಸ್ನೇಹಿತರಿಂದ, ಬಂಧುಗಳಿಂದ, ಸಾರ್ವಜನಿಕರಿಂದ ಅಲ್ಲ. ಇದು 3 ಅಂಶಗಳಿದ್ರೆ ಈ ಕಾಯ್ದೆ ಅಡಿಯಲ್ಲಿ ಬರೋದಿಲ್ಲ. ಹಾಗಾಗಿ ನಾವು ಅನೇಕ ಸಂದರ್ಭಗಳಲ್ಲಿ ಸ್ನೇಹಿತರು, ಹಿತೈಷಿಗಳು, ಬಂಧುಗಳಿಂದ ಸಾಲ ಅಥವಾ ಠೇವಣಿಯನ್ನು ತಗೊಂಡಿರ್ತೀವಿ. ನಾವು ಯಾವುದೋ ಹಂತದಲ್ಲಿ ಯಾವುದೋ ಮನೆ ಕಟ್ತಾ ಇದ್ದೀನಿ, ಒಂದಿಷ್ಟು ಜನ ಸ್ನೇಹಿತರಿಂದ ಮನೆ ಕಟ್ಟುವಾಗ ನಾನು ಯೋಚನೆ ಮಾಡಿದ್ಕಿಂತ ಜಾಸ್ತಿ ಆಗ್ಬಿಡ್ತು. ಲಾಸ್ಟಿಗೆ ನನಗೆ ಫಿನಿಶಿಂಗ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ರೇಟ್ ಜಾಸ್ತಿ ಆಗ್ಬಿಟ್ಟಿದೆ, ಮತ್ತಷ್ಟು ಎಕ್ಸ್ಟೆನ್ಷನ್ ಆಯ್ತು, ಈ ಫಿನಿಶಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ, ಗೃಹ ಪರೀಕ್ಷೆ ಮಾಡ್ಲಿಕ್ಕೆ ದುಡ್ಡಿಲ್ಲ. ಆ ಸಮಯದಲ್ಲಿ ಒಂದು 8-10 ಜನ ಮೆಂಬರ್, ನನ್ನ ಸ್ನೇಹಿತರಿಂದ, ಬಂಧುಗಳಿಂದ, ನಾನು ನಮ್ಮ ಕುಟುಂಬಸ್ಥರಿಂದ ನಾನೊಂದಿಷ್ಟು ಹಣವನ್ನು ತಗೊಂಡಿದ್ದೀನಿ. ಏನು ತೊಂದರೆ ಇಲ್ಲ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ವ್ಯವಹಾರಕ್ಕಾಗಿ ಠೇವಣಿ ಸ್ವೀಕರಿಸೋದಕ್ಕೂ
ಠೇವಣಿ ಸ್ವೀಕಾರವನ್ನೇ ವ್ಯವಹಾರವನ್ನು ಮಾಡ್ಕೊಂಡಿರೋದಕ್ಕೂ ವ್ಯತ್ಯಾಸ ಗುರುತಿಸಬೇಕು. ಇದು ಅತಿ ಮುಖ್ಯವಾದ ಅಂಶ. ಇದನ್ನ ಎಲ್ಲೂ ಆಕ್ಟ್ ಹೇಳಿಲ್ಲ. ಓವರ್ ಆಲ್ ನೋಡಿದಾಗ ನನಗನ್ಸಿದ್ದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿ ವ್ಯವಹಾರಕ್ಕಾಗಿ ಠೇವಣಿ ಸ್ವೀಕರಿಸ್ತಾ ಇದ್ದೀರಿ, ನೀವು ಸಹಕಾರ ಸಂಘಗಳು ವ್ಯವಹಾರಕ್ಕಾಗಿ ಠೇವಣಿ ಸ್ವೀಕರಿಸ್ತಾ ಇದ್ದೀರಿ, ಓಕೆ. ಆದ್ರೆ ಠೇವಣಿ ಸ್ವೀಕಾರವನ್ನೇ ವ್ಯವಹಾರ ಮಾಡ್ಕೊಂಡಿದ್ರೆ ಅದು ತಪ್ಪು. ಠೇವಣಿ ಸ್ವೀಕಾರವನ್ನೇ ನಾನು ಬೇರೆ ಏನು ಮಾಡೋದಿಲ್ಲ, ಠೇವಣಿ ತಗೊಳ್ತೀನಿ, ಯಾರಿಗೂ ಸಾಲ ನೀಡೋದಿಲ್ಲ, ಠೇವಣಿ ತಗೊಂಡು ಒಂದಿನ ಓಡೋಗ್ತೀನಿ. ಠೇವಣಿ ಸ್ವೀಕಾರವನ್ನೇ ವ್ಯವಹಾರ ಮಾಡ್ಕೊಂಡಿದ್ರೆ ಅದು ವಂಚನೆಯ ಯೋಜನೆ ಆಗತ್ತೆ. ಅಂತವರನ್ನ ಮಟ್ಟ ಹಾಕ್ಬೇಕು, ಅಂತವರನ್ನ ಗುರುತಿಸ್ಬೇಕು, ಅಂತವರಿಂದ ನಮ್ಮ ಸಾರ್ವಜನಿಕರನ್ನ ರಕ್ಷಣೆ ಮಾಡಬೇಕು ಅನ್ನೋದು ಈ ಕಾಯ್ದೆಯ ಉದ್ದೇಶ. ಅಂದ್ರೆ ನಿಮ್ಮ ವ್ಯವಹಾರದ ಒಂದು ಭಾಗವಾಗಿ, ಯಾವುದೇ ದುರುದ್ದೇಶ ಇಲ್ಲ, ನಮ್ಮ ವ್ಯವಹಾರಕ್ಕೋಸ್ಕರ ತಗೊಂಡಿದೀವಿ, ವ್ಯವಹಾರದ ಭಾಗವಾಗಿ ನಾವು ಠೇವಣಿಯನ್ನು ತಗೊಂಡಿದ್ರೆ ಅದನ್ನ ವ್ಯವಹಾರಕ್ಕಾಗಿ ಬಳಸ್ಕೊಂಡು ಠೇವಣಿದಾರರಿಗೆ ತೊಂದರೆ ಆಗದಂತೆ ವ್ಯವಹಾರ ಮಾಡಿದ್ರೆ ಈ ಕಾಯ್ದೆಯಿಂದ ಏನೂ ತೊಂದರೆ ಇಲ್ಲ ಸ್ನೇಹಿತರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಕಾಲಾವಧಿ ಕೂಡ ಸುಮಾರು 3/4 ತಾಸು 46 ನಿಮಿಷಗಳ ಕಾಲ ನಾನು ಠೇವಣಿ ಯೋಜನೆಗಳ ಬಗ್ಗೆ ಅಥವಾ ಅನಿಯಂತ್ರಿತ ಠೇವಣಿ ನಿಷೇಧ ಕಾಯ್ದೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ, ಇದು ಕೊನೆಯ ಕಂತು. ಇಲ್ಲಿಗೆ ಅನಿಯಂತ್ರಿತ ಠೇವಣಿ ನಿಷೇಧ ಕಾಯ್ದೆಗಳ ಯೋಜನೆಗಳ ನಿಷೇಧ ಕಾಯ್ದೆ ಅಂತ್ಯವಾಗತ್ತೆ. ಹಾಗಾಗಿ ಇಲ್ಲಿಗೆ ನಾನು ಈಗ ಅವಧಿಯನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸ್ನೇಹಿತರೆ. ಮತ್ತೊಮ್ಮೆ ನಮಗೆಲ್ಲರಿಗೂ ಗೌರವಪೂರ್ವಕವಾಗಿ ವಂದಿಸ್ತಾ ಇವತ್ತಿನ ಅವಧಿಯನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ಶುಭರಾತ್ರಿ, ವಂದನೆಗಳು. ಜೈ ಸಹಕಾರ.